ಜ್ಞಾನಧ್ವನಿ ಕೇಳುಗರಿಗೆಲ್ಲ ನನ್ನ ನಮಸ್ಕಾರಗಳು. ಎಲ್ಲರಿಗೂ ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳು. ಇಂದು ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಹಿಂದಿನ ಶುಕ್ರವಾರ, ಶುಕ್ಲ ಪಕ್ಷದಲ್ಲಿ ಬರುವಂಥ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಆಚರಣೆ ಮಾಡುವಂಥ ವಿಶೇಷವಾದಂಥ ಹಬ್ಬ ಇದು. ಶ್ರಾವಣ ಮಾಸ ಅನ್ನೋದೇನಿದೆಯಲ್ಲ, ಇದು ಹಬ್ಬಗಳ ತಿಂಗಳು ಅಂತಲೇ ಹೇಳ್ಬೋದು. ಭಾರತೀಯ ಪಂಚಾಂಗದ ಪ್ರಕಾರ ಒಟ್ಟು 6 ಋತುಗಳಿವೆ. 6 ಋತುಗಳಲ್ಲಿ ವರ್ಷಾ ಋತು ಅನ್ನೋದೇನಿದೆಯಲ್ಲ, ಇದು ಶ್ರಾವಣ ಮತ್ತು ಭಾದ್ರಪದ ಈ 2 ತಿಂಗಳುಗಳು ಸೇರಿ ಬರುವಂತಹ ಒಂದು ಋತು ಆಗಿರುತ್ತೆ. 2 ತಿಂಗಳಿಗೆ ಒಂದೊಂದು ಋತು ಅಂತ ಹೇಳೋದು ವಾಡಿಕೆ. ಅದರಲ್ಲಿ ವರ್ಷಾ ಋತು, ವರ್ಷ ಅಂತಂದರೆ ಮಳೆಗಾಲ ಅಂತ ಹೇಳ್ಬೋದು. ಹಿಂದಿನ ಋತು ಗ್ರೀಷ್ಮ ಮತ್ತು ಜ್ಯೇಷ್ಠ. ಗ್ರೀಷ್ಮ ಋತು ಅಂತ ಹೇಳ್ತೀವಿ. ಜ್ಯೇಷ್ಠ, ಆಷಾಢ ಇವು 2 ತಿಂಗಳುಗಳು ಇಲ್ಲಿ ಬರುವಂಥದ್ದು. ಹಾಗಾಗಿ ಈ 2 ತಿಂಗಳುಗಳು ಅಥವಾ 2 ಋತುಗಳೇನಿದೆ, 4 ತಿಂಗಳುಗಳು ಹಾಗೂ 2 ಋತುಗಳು ಸೇರಿ ಇಲ್ಲಿ ಆಗುವಂಥ ವಿಚಾರಗಳ ಬಗ್ಗೆ ನಾವು ಸ್ವಲ್ಪ ವಿಮರ್ಶೆ ಮಾಡ್ತಾ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ. ಈ ವರ್ಷಾ ಋತು ಏನಿದೆಯಲ್ಲ, ಇದು ಮಳೆಗಾಲ ಅಂತ ನಾವು ಆಗಲೇ ಹೇಳಿ ಆಗಿದೆ. ಇದನ್ನು ಸನ್ಯಾಸಿಗಳು ಹೇಗೆ ಆಚರಿಸ್ತಾರೆ ಅಂತಂದರೆ ಚಾತುರ್ಮಾಸ್ಯ ಅಂತ ಹೇಳ್ತಾರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ. ಆಷಾಢ ಮಾಸದ ಪ್ರಥಮ ಏಕಾದಶಿ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಪ್ರಾರಂಭ ಆಗಿ ಕಾರ್ತಿಕ ಮಾಸದ ಏಕಾದಶಿ ಅಥವಾ ಅದರ ಮರುದಿನ ಉತ್ಥಾನ ದ್ವಾದಶಿ ಅಂತ ಏನು ಹೇಳ್ತೀವಿ, ಅಲ್ಲಿಯವರೆಗೆ 4 ತಿಂಗಳುಗಳು ಇರುತ್ತೆ. ಆ ತಿಂಗಳುಗಳನ್ನು ಚಾತುರ್ಮಾಸ್ಯ ಅಂತ ಹೇಳ್ತಾರೆ. ಈ 4 ತಿಂಗಳುಗಳೇನಿದೆ, ವಿಷ್ಣು ಶಯನ ಕಾಲ ಅಂತಲೂ ಸಹ ಹೇಳ್ತಾರೆ. ಪರಮಾತ್ಮ ಧ್ಯಾನಸ್ಥನಾಗಿರ್ತಾನೆ, ಅಂಥ ಕಾಲವನ್ನು ಶಯನ ಕಾಲ ಅಂತ ಹೇಳ್ತಾರೆ. ಹಾಗಾಗಿ ಪರಮಾತ್ಮನ ಒಂದು ಈ ವಿಷ್ಣು ಶಯನ ಏನಿದೆಯಲ್ಲ, ಈ ಕಾಲದ ಒಂದು ಭಾಗವಾಗಿ ಶ್ರಾವಣ ಮಾಸ ಬರುತ್ತೆ. ಪರಮೇಶ್ವರ ಶಿವ ಸದಾ ಧ್ಯಾನಸ್ಥನಾಗಿರ್ತಾನೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೆ ಪರಮ ಪದವಾಸಿಯಾಗಿರುವಂತಹ, ವೈಕುಂಠವಾಸಿಯಾಗಿರುವಂತಹ ವಿಷ್ಣುವಿನ ಶಯನಕಾಲ ಈ 4 ತಿಂಗಳು. ಅದರಲ್ಲಿ ವಿಶೇಷವಾಗಿ ಶ್ರಾವಣ ಮಾಸವನ್ನು ಆಚರಣೆ ಮಾಡ್ತೀವಿ. ಯಾಕೆ ಇದು ಶ್ರಾವಣ ಮಾಸದಲ್ಲಿ ನಾವು ಹಬ್ಬಗಳನ್ನೇ ಯಾಕೆ ಹೆಚ್ಚಾಗಿ ಇಟ್ಕೊಂಡಿದ್ದೀವಿ ಅಂತ ಪ್ರಶ್ನೆ ಅನೇಕರಲ್ಲಿ ಬರಬಹುದು. ನಮ್ಮ ಭಾರತ ದೇಶ ಏನಿದೆ, ಇದು ಕೃಷಿ ಪ್ರಧಾನವಾಗಿರುವಂಥ ಒಂದು ದೇಶ. ಹಾಗಾಗಿ ಶ್ರಾವಣ ಮಾಸ ಮಳೆಗಾಲದಲ್ಲಿ ಹಿಂದಿನ ತಿಂಗಳಲ್ಲಿ ಮಾಡಿರುವಂತಹ ಒಂದು ನಾಟಿ ಮಾಡೋದು ಅಂತ ಹೇಳ್ತೀವಲ್ಲ, ಈ ಎಲ್ಲ ಕೆಲಸವನ್ನು ಮುಗಿಸಿರ್ತಾರೆ ರೈತಾಪಿ ಜನಗಳು. ಮಳೆ ಬರೋಕ್ಕೆ ಶುರುವಾಗಿರುತ್ತೆ. ಬೆಳೆ ತನ್ನಿಂದ ತಾನೇ ಪ್ರಕೃತಿ ಸಹಜವಾಗಿ ಅದರ ಬೆಳವಣಿಗೆ ಆಗ್ತಿರುವಂಥ ಸಮಯದಲ್ಲಿ ರೈತಾಪಿ ಜನಗಳು ಸ್ವಲ್ಪ ಪುರುಸೊತ್ತಾಗಿರ್ತಾರೆ. ಆ ಸಮಯದಲ್ಲಿ ಪರಮಾತ್ಮನ ಧ್ಯಾನ ಮಾಡಬೇಕು, ಪರಮಾತ್ಮನ ಒಂದು ಸಾಕ್ಷಾತ್ಕಾರದ ಕಡೆಗೆ ಆಧ್ಯಾತ್ಮಿಕ ಚಿಂತನೆ ಜನರಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಶ್ರಾವಣ ಮಾಸವನ್ನು ಹಬ್ಬದ ಮಾಸ ಅಂತ ಹೇಳ್ಬೋದು. ಅಂತಹ ಹಬ್ಬದ ಮಾಸವೇ ಈ ವಿಶೇಷವಾದಂತಹ ತಿಂಗಳ ಆಗಿದೆ. ಹಾಗಾಗಿ ಈ ವಿಶೇಷ ತಿಂಗಳಲ್ಲಿ ನಾವು ನೋಡೋವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಭೀಮನ ಅಮಾವಾಸ್ಯೆಯಿಂದ ಪ್ರಾರಂಭ ಆಗುತ್ತೆ. ಅಂದರೆ ಆಷಾಢ ಮಾಸದ ಅಮಾವಾಸ್ಯೆಯ ದಿನದಿಂದ ಹಬ್ಬದ ಸಾಲು ಪ್ರಾರಂಭ ಆಗುತ್ತೆ. ಹಾಗಾಗಿ ಅದರ ನಂತರ ಬರುತ್ತೆ ಪ್ರತಿ ಶುಕ್ರವಾರವನ್ನು ದೇವಿಗೆ ಅಂತ ಸಮರ್ಪಣೆ ಮಾಡಿ ಆಚರಣೆ ಮಾಡ್ತೀವಿ. ಹಾಗೆ ಶನಿವಾರನೂ ಸಹ ಮಾಡ್ತೀವಿ. ಶ್ರಾವಣ ಶನಿವಾರ ಅಂತ ಆಚರಣೆ ಮಾಡ್ತೀವಿ. ವಿಷ್ಣುವಿನ ಧ್ಯಾನ ಮಾಡೋವಂಥ ಒಂದು ದಿನ. ಅವತ್ತು ಶನಿವಾರದಂದು 1 ಹೊತ್ತು ಊಟ ಮಾಡದೇ ಇರೋದು, ಉಪವಾಸ ಮಾಡೋದು ಸಹ ವಾಡಿಕೆ ಇದೆ. ಹಾಗಾಗಿ ಭಗವಂತನ ನಾಮಸ್ಮರಣೆ, ವಿಷ್ಣುವಿನ ನಾಮಸ್ಮರಣೆ ಪ್ರತಿ ಶ್ರಾವಣ ಶನಿವಾರದಲ್ಲಿ ಆಗೋದನ್ನು ನಾವು ನೋಡ್ತೀವಿ. ವಿಶೇಷ ಪೂಜಾ ಪುನಸ್ಕಾರಗಳು ವಿಷ್ಣುವಿನ ದೇವಾಲಯದಲ್ಲಿ ನಡೆಯೋದನ್ನು ನೋಡ್ತೀವಿ. ಎಲ್ಲೆಲ್ಲಿ ವಿಷ್ಣು ಇರ್ತಾನೆ ಅಲ್ಲಿ ಲಕ್ಷ್ಮಿ ಇರಬೇಕು. ಹಾಗಾಗಿ ಲಕ್ಷ್ಮಿಯ ಹಬ್ಬಗಳನ್ನು ಸಹ ಇದೇ ತಿಂಗಳಲ್ಲಿ ನಾವು ಮಾಡ್ತೀವಿ. ಯಾವಾಗ? ಶುಕ್ರವಾರದಂದು ಮಾಡ್ತೀವಿ. ಶುಕ್ರವಾರನೇ ಯಾಕೆ ಮಾಡ್ತೀವಿ ನಾವು ದೇವಿ ಆರಾಧನೆ ಅನ್ನೋದಕ್ಕೆ ಒಂದು ಸಣ್ಣ ವಿಚಾರವನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಒಬ್ಬ ಮಹಿಮ ಅಂತ ಹೇಳ್ಬೋದು, ಋಷಿ ಅಂತ ಹೇಳ್ಬೋದು, ಭಾರ್ಗವ ಅಂತ ಹೇಳ್ತಾರೆ, ಭೃಗು ಮಹರ್ಷಿ ಅಂತ ಸಹ ಹೇಳ್ತಾರೆ. ಭೃಗು ಮಹರ್ಷಿ ಅವನ ಮಗಳಾಗಿ ಈ ಲಕ್ಷ್ಮೀದೇವಿ ಜನಿಸ್ತಾಳೆ. ಭಾರ್ಗವ ಮಹರ್ಷಿಗಳ ಮಗಳಾಗಿದ್ದರಿಂದ ಅವಳಿಗೆ ಭಾರ್ಗವಿ ಅಂತ ಸಹ ಹೆಸರು ಬಂದಿದೆ. ಭಾರ್ಗವ ವಾಸರ ಅಂತ ಹೇಳ್ತಾರೆ, ಅಂದರೆ ಶುಕ್ರವಾರವನ್ನು ಭಾರ್ಗವ ವಾಸರ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ಭಗವತಿಯನ್ನು, ಆ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಯಾವುದು ಅಂದರೆ ಶುಕ್ರವಾರದ ದಿನ ಆಚರಣೆ ಮಾಡ್ತೀವಿ. ಹಾಗಾಗಿ ಪ್ರಸಿದ್ಧವಾಗಿರುವಂತಹ ಈ ಮಂಗಳ ದಂಪತಿಗಳಿಗೆ, ಲಕ್ಷ್ಮೀ ಜನಾರ್ದನ ಸ್ವರೂಪರಾಗಿರುವಂತಹ ಈ ಪ್ರಧಾನವಾಗಿರುವಂಥ ದೇವತೆಗಳನ್ನು ನಾವು ಅರ್ಚನೆ ಮಾಡೋದು ಈ ಶ್ರಾವಣ ಮಾಸದಲ್ಲಿ ಮಾಡ್ತಾ ಹೋಗ್ತೀವಿ. ಇಡೀ ಜಗತ್ತೆಲ್ಲ ಸಹ ಸ್ತ್ರೀ ಮತ್ತು ಪುರುಷ ಭಾಗದಿಂದ ನಿರ್ಮಾಣ ಆಗಿದೆ ಅಂತ ನಮಗೆ ಗೊತ್ತಿದೆ.
ಪುರುಷ ರೂಪದಲ್ಲಿ ಶ್ರೀಮನ್ನಾರಾಯಣ ಇದ್ದರೆ, ಸ್ತ್ರೀ ರೂಪದಲ್ಲಿ ಲಕ್ಷ್ಮಿ ಧರಿಸ್ತಾಳೆ. ಈ ಲಕ್ಷ್ಮಿ ಮತ್ತು ನಾರಾಯಣರ ಒಂದು ಸ್ವರೂಪ ಜಗತ್ತಿನಲ್ಲಿ ನಾವು ಹೇಗೆ ನೋಡ್ತೀವೋ ಹಾಗೆ ನಮ್ಮ ದೇಹದ ಒಳಗೂ ಸಹ ಇರೋದನ್ನು ನಾವು ಗಮನಿಸ್ತೀವಿ. ನಮ್ಮ ಒಳ ಜಗತ್ತನ್ನು ಪಿಂಡಾಂಡ ಅಂತ ಹೇಳ್ತೀವಿ, ಹಾಗೆ ಹೊರ ಜಗತ್ತನ್ನು ಅಂಡಾಂಡ ಅಂತ ಹೇಳ್ತೀವಿ. ಹಾಗಾಗಿ ಈ ಒಳ ಜಗತ್ತು ಮತ್ತು ನಮ್ಮ ಈ ಹೊರ ಜಗತ್ತು ಎಲ್ಲ ಕಡೆಗೂ ಸಹ ಆ ಭಗವತಿ ಮತ್ತು ಭಗವಂತ ಇಬ್ಬರೂ ಸಹ ಇರೋದನ್ನು ನಾವು ನೋಡ್ತೀವಿ. ಹಾಗೆ ನಮ್ಮ ಸ್ತ್ರೀ ಭಾವನೆಗಳೇನೇನಿದೆ, ಮಮತಾಮಯಿ ಆಗಿರುವಂತಹ ಆ ಭಾವನೆಗಳೆಲ್ಲವೂ ಸಹ ಲಕ್ಷ್ಮಿಯ ಕಟಾಕ್ಷದಿಂದ ಸಿಗುವಂಥ ಒಂದು ಭಾವನೆಗಳು. ಹಾಗೆ ಪುರುಷನ ಒಂದು ಭಾವನೆಗಳು ಜಗತ್ತಿನಲ್ಲಿ ನೋಡ್ತೀವಿ, ಹಾಗೆ ಮನೆಯಲ್ಲೂ ಸಹ ನಾವು ನೋಡ್ತೀವಿ. ರಕ್ಷಣಾಕಾರಕನಾಗಿರುವಂಥವನು, ಶಿಸ್ತು, ಸಂಯಮ, ಈ ಎಲ್ಲವನ್ನ ಕಲಿಸಿಕೊಡುವಂಥವನು ಯಾರು? ಅವನು ಪುರುಷ ಅಥವಾ ತಂದೆ ಅಂತ ಹೇಳ್ತೀವಿ. ಸ್ತ್ರೀ ರೂಪ ಅಂತಂದರೆ ಗೃಹಿಣಿ ಅಂತ ಹೇಳ್ಬೋದು, ಪುರುಷಾಕಾರ ಅಂತಂದರೆ ಗೃಹಸ್ಥ ಅಂತ ಹೇಳ್ಬೋದು. ಹೀಗೆ ನಮ್ಮ ಮನೆಯಲ್ಲೂ ಸಹ ಸ್ತ್ರೀ ಪುರುಷರನ್ನು ನಾವು ದೇವತಾ ಸ್ವರೂಪರಾಗಿ, ಲಕ್ಷ್ಮೀನಾರಾಯಣ ಸ್ವರೂಪರಾಗಿ ಅವರನ್ನು ನಾವು ಪ್ರಾರ್ಥನೆ ಮಾಡ್ತೀವಿ, ಅರ್ಚನೆಯನ್ನು ಮಾಡ್ತೀವಿ, ಇವೆಲ್ಲವನ್ನು ನಾವು ನೋಡ್ತೀವಿ. ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ದೇವತಾರ್ಯ ಜನ್ಮೇಶು ಪುನ್ನಾಮ ಭಗವಾನ್ ಹರಿಹಿ ಸ್ತ್ರೀನಾಮ್ನಿ ಶ್ರೀಶ್ಚ ವಿಜ್ಞೇಯ ನಾನಯೋ ವಿದ್ಯತೆ ಅಂತ ಹೇಳ್ತಾರೆ. ಶ್ರಾವಣ ಮಾಸದಲ್ಲಿ ನಾವು ಹೇಳುವಂಥ ವಿಚಾರವನ್ನು ಸಹ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರಾವಣ ಶುಕ್ಲ ಪಕ್ಷದ ಹುಣ್ಣಿಮೆಯ ಹತ್ತಿರ ವರಮಹಾಲಕ್ಷ್ಮಿ ಹಬ್ಬದ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ವಿಶೇಷವಾದಂತಹ ಆಚರಣೆಯನ್ನು ವಿಷ್ಣು ಪುರಾಣದಲ್ಲೂ ಸಹ ಹೇಳಿರೋದನ್ನು ನಾವು ನೋಡ್ತೀವಿ. ಯಾಕೆ ಇದನ್ನು ಮಾಡಬೇಕು, ಏನು ವಿಶೇಷತೆ ಇದೆ ಶುಕ್ರವಾರದ ದಿವಸ ಮಾಡೋದ್ರಿಂದ, ಅಥವಾ ನಮ್ಮ ದೇಹದಲ್ಲಿ ಏನೇನು ಬದಲಾವಣೆಗಳು ಆಗಬಹುದು ಅಂತ ಒಂದು ಯೌಗಿಕ ಕಣ್ಣಿನಲ್ಲಿ, ಅಂದರೆ ನಮ್ಮ ವಿಶೇಷವಾದಂಥ ಕಣ್ಣಿನಲ್ಲಿ ನೋಡಿದಾಗ ನಮಗೆ ಇದರದ್ದು ಅರಿವಾಗತ್ತೆ. ಪ್ರತಿಯೊಂದು ದಿನಕ್ಕೆ, ಉದಾಹರಣೆಗೆ ರವಿವಾರ ಅಂತ ಹೇಳ್ತೀವಿ, ಭಾನುವಾರ ಅಂದರೆ ಭಾನುವಾರದ ದಿವಸ ಸೂರ್ಯನ ಅನುಗ್ರಹ ಜಗತ್ತಿನ ಮೇಲೆ ಆಗ್ತಾ ಇರುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲೂ ಸಹ ಒಂದು ಸೂರ್ಯನ ಭಾಗ ಅಂತ ಇರುತ್ತೆ. ಆ ಭಾಗಕ್ಕೆ ಆ ಅಧಿಪತಿ ಯಾರು? ಸೂರ್ಯನೇ ಆಗಿದ್ದು ನಮ್ಮ ದೇಹದಲ್ಲಿ ಸೂರ್ಯನ ಪ್ರಭಾವವನ್ನು ಹೆಚ್ಚು ಮಾಡುವಂಥ ಒಂದು ದಿನ ಯಾವುದು ಅಂದರೆ ರವಿವಾರ ಅಥವಾ ಭಾನುವಾರ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಸೋಮವಾರ, ಮಂಗಳವಾರ, ಈ ರೀತಿಯಾಗಿ 7 ದಿನಗಳಲ್ಲಿ 7 ದೇವತೆಗಳು ನಮ್ಮ ದೇಹವನ್ನು ಒಂದು ಕೇಂದ್ರವಾಗಿ ಇಟ್ಕೊಂಡು ಅದ್ರ ಮೂಲಕವಾಗಿ ಅನುಗ್ರಹ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆಯಾ ದೇವತಾ ಸಾನ್ನಿಧ್ಯ ನಮ್ಮ ದೇಹದಲ್ಲಿ ಇರುತ್ತೆ. ಆಯಾ ದಿನಗಳಲ್ಲಿ ಹೆಚ್ಚು ಪ್ರಖರವಾಗಿ ನಮಗೆ ದೇವತೆಗಳ ಅನುಗ್ರಹದಿಂದ ಆಗ್ತಾ ಹೋಗುತ್ತೆ. ಹಾಗಾಗಿ ಆಯಾ ದೇವತೆಗಳ ಕೇಂದ್ರಗಳೇನಿದೆಯಲ್ಲ ಅದು ಸಹಜವಾಗಿ ತೆಗೆದುಕೊಂಡು ಓಪನ್ ಅಪ್ ಆಗಿ ದೇವತೆಗಳ ಅನುಗ್ರಹವು ನಮ್ಮ ಮೇಲೆ ವಿಶೇಷವಾಗಿ ಹರಿದು ಒಳಗೆ ಹೊರಗೆ ಪ್ರಕೃತಿಯಲ್ಲಿ ಎಲ್ಲ ಕಡೆಗೂ ಸಹ ಅನುಕೂಲ ಆಗಿ ಕೂಡಿ ಬಂದು ಆ ದಿನವನ್ನು ನಮ್ಮ ದೇವತೆಗಳು ವಿಶೇಷವಾಗಿ ಪೂಜೆ ಮಾಡೋದ್ರ ಮೂಲಕ ಆ ದಿನದ ಮೂಲಕವಾಗಿ ನಮ್ಮ ದೇಹದಲ್ಲಿ ಆ ಕೇಂದ್ರ ಉತ್ತೇಜಿತಗೊಂಡು ನಮ್ಮ ಸಾಧನೆಗೆ ಒಂದು ಸಹಕಾರವನ್ನು ನೀಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಶುಕ್ರವಾರ ಅನ್ನೋದೇನಿದೆಯಲ್ಲ, ಭಾರ್ಗವ ವಾಸರ ಅಂತ ಆಗಲೇ ಹೇಳ್ದಂತೆ ಭೃಗು ಮಹರ್ಷಿಯ ಮಗಳಾಗಿ ಆ ಲಕ್ಷ್ಮೀದೇವಿ ನಮಗೆ ಅನುಗ್ರಹ ಮಾಡುವಂಥ ಒಂದು ವಿಶೇಷ ದಿನ. ವರ್ಷದ ಎಲ್ಲ ಶುಕ್ರವಾರನೂ ಸಹ ದೇವಿಯ ಪೂಜೆಗೆ ಅಂತ ಮೀಸಲಾಗಿ ಇಟ್ಟಿರೋದನ್ನು ನಾವು ನೋಡ್ತೀವಿ. ಶ್ರಾವಣ ಮಾಸದ ಶುಕ್ರವಾರ ವಿಶೇಷವಾಗಿ ದೇವಿಯ ಆರಾಧನೆಯನ್ನು ನಾವು ನೋಡ್ತೀವಿ. ಹಾಗೆಯೇ ಆಷಾಢದಲ್ಲಿ ನಾವು ಚಾಮುಂಡೇಶ್ವರಿಯ ಆರಾಧನೆಯನ್ನು ಸಹ ನಾವು ನೋಡ್ತೀವಿ. ಹಾಗಾಗಿ ಆಯಾಯ ದೇವತೆಗಳು ಪೂಜೆ ಮಾಡಿದಾಗ ಆಯಾಯ ದೇವತೆಗಳು ನಮ್ಮ ದೇಹದಲ್ಲಿ ಇರೋಂತಹ ಶಕ್ತಿಯ ಕೇಂದ್ರವನ್ನು ಉದ್ದೀಪನಗೊಳಿಸಿ ನಮ್ಮ ಸಾಧನೆಗೆ ಸಹಕಾರವನ್ನು ಕೊಡ್ತಾರೆ ಅಂತ ಹೇಳೋದನ್ನು ನಾವು ನೋಡ್ತೀವಿ. ಹೀಗಾಗಿ ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ ಅಂತ ನಮ್ಮ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ. ಆ 72,000 ನಾಡಿಗಳಲ್ಲಿ ಒಂದು ನಾಡಿ ಶ್ರೀನಾಡಿ ಅಂತ ಹೇಳ್ತಾರೆ. ಆ ಶ್ರೀನಾಡಿ ಇರೋಂಥದ್ದು ಎಲ್ಲಿ ಅಂತಂದರೆ ನಮ್ಮ ಹುಬ್ಬುಗಳ ಮಧ್ಯದಲ್ಲಿ ಅಗ್ನಚಕ್ರ ಅಂತ ಏನಿದೆ ಅಲ್ಲ, ಅದರ ಪಕ್ಕದಲ್ಲಿ ಇರೋವಂಥದ್ದಕ್ಕೆ ಶ್ರೀನಾಡಿ ಅಂತ ಹೇಳ್ತಾರೆ. ಹಾಗಾಗಿ ಆ ಶ್ರೀನಾಡಿ ಇವತ್ತಿನ ದಿವಸ ಅಂದರೆ ಶುಕ್ರವಾರ ದಿವಸ ನಾವು ದೇವಿಯ ಆರಾಧನೆ ಮಾಡಿದಾಗ ಆ ಲಕ್ಷ್ಮಿ ನಮಗೆ ಒಲಿದು ನಮ್ಮ ಇಷ್ಟಾರ್ಥಗಳನ್ನು, ನಮ್ಮ ಸಾಧನೆಗೆ ಪೂರಕವಾದಂಥ ಅಂಶಗಳನ್ನು ಅನುಗ್ರಹ ಮಾಡ್ತಾಳೆ ಅಂತ ಹೇಳೋದನ್ನು ನಾವಿಲ್ಲಿ ಕೇಳ್ತೀವಿ. ಆದ್ದರಿಂದಲೇ ಶುಕ್ರವಾರವನ್ನು ದೇವಿ ವಾರ, ಲಕ್ಷ್ಮಿಯ ವಾರ ಅಂತ ಹೇಳಿ ವಿಶೇಷವಾಗಿ ಆಚರಣೆ ಮಾಡೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಈ ದೇವತೆ ಏನು ಮಾಡ್ತಾಳೆ, ನಮಗೆ ಭವಿಷ್ಯೋತ್ತರ ಪುರಾಣದ ಪ್ರಕಾರವಾಗಿ ಹೇಳಬೇಕಾದ್ರೆ ಅವರು ವ್ರತವನ್ನು ನಿಷ್ಠೆಯಿಂದ ಮಾಡಿದ್ರೆ, ಸಂಕಲ್ಪ ಸಮೇತವಾಗಿ ಮಾಡಿದ್ರೆ ಆಯಸ್ಸು, ಆರೋಗ್ಯ, ಸಂತಾನ, ಐಶ್ವರ್ಯ, ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ ಇವೆಲ್ಲವನ್ನು ಆ ತಾಯಿ ನಮಗೆ
ದಯಪಾಲಿಸ್ತಾಳೆ ಅಂತ ಹೇಳ್ತಾರೆ. ಈ ಶ್ರೀದೇವಿಯ ಆರಾಧನೆ ಅಥವಾ ಈ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಹೇಗೆ ಮಾಡಬೇಕು ಅನ್ನೋದು ಒಂದು ವಿಚಾರ ಬರುತ್ತೆ. ಇದನ್ನು ನೀವೆಲ್ಲರೂ ಸಹ ಪೂಜಾ ಕ್ರಮದಲ್ಲಿ ನಾವು ಷೋಡಶೋಪಚಾರ ಪೂಜೆಯನ್ನು ಮಾಡಿ ಆ ಭಗವತಿಗೆ ನಾವು ನಮಸ್ಕಾರವನ್ನು ಮಾಡ್ತೀವಿ, ಅವಳನ್ನು ಒಲಿಸ್ಕೊಳ್ತೀವಿ. ಇವೆಲ್ಲವೂ ಸಹ ನಮಗೆ ವ್ರತದಲ್ಲಿ ಮಾಡಬೇಕಾದ್ರೆ ಇರೋವಂಥ ಭಾಗವನ್ನು ನಾವೆಲ್ಲರೂ ಸಹ ಗಮನಕ್ಕೆ ತಂದ್ಕೊಂಡಿದ್ದೀವಿ. ಅದೇ ರೀತಿ ಇದರಲ್ಲಿ ಏನು ಮಾಡ್ತೀವಿ, ಷೋಡಶೋಪಚಾರಗಳನ್ನು ಮಾಡ್ತೀವಿ. ಆ ಷೋಡಶೋಪಚಾರದಲ್ಲಿ ಇರುವಂಥದ್ದು ಮೊದಲಿಗೆ ಪೂರ್ವಭಾವಿಯಾಗಿರುವಂಥದ್ದು ಏನಂದರೆ ಮೂಲವಾಗಿ ಸಂಕಲ್ಪ ಶಕ್ತಿ ಅನ್ನೋದು ನಮ್ಮದು ಎಷ್ಟು ದೃಢವಾಗಿರುತ್ತೋ, ಅದರ ಜೊತೆಗೆ ನಮ್ಮದು ಭಕ್ತಿ ಅನ್ನೋದು ಎಷ್ಟು ದೃಢವಾಗಿರುತ್ತೋ, ಅವೆರಡರ ಸೇರುವಿಕೆಯಿಂದ ಆಗುವಂಥದ್ದಕ್ಕೆ ಧ್ಯಾನ ಅಂತ ಹೇಳ್ತೀವಿ. ಆ ಧ್ಯಾನವೇ ಇಲ್ಲಿ ಪ್ರಮುಖವಾದಂಥ ಅಂಶ. ಪೂಜೆ ಅನ್ನೋದು ಸಾಂಕೇತಿಕವಾಗಿ ಹೊರಗೆ ನಾವು ಮಾಡ್ತಾ ಇದ್ದೀವಿ, ಆದರೆ ನಮ್ಮ ದೇಹದ ಮೂಲವಾಗಿ ಇಟ್ಕೊಂಡು ನಾವು ಮಾಡೋವಂಥದ್ದು ಏನಿದೆಯಲ್ಲ, ಅದಕ್ಕೆ ನಾವು ಹೇಳ್ತೀವಿ ಪೂಜೆ ಮಾಡೋದು, ವ್ರತ ಮಾಡೋದು ಅಂತ ಹೇಳ್ತೀವಿ. ಕಳಶ ಪೂಜೆಯನ್ನು ಮಾಡಬೇಕು, ಕಳಶದಲ್ಲಿ ಆ ದೇವಿಯನ್ನು ಆವಾಹನೆ ಮಾಡಬೇಕು ಅಂತ ಹೇಳ್ತಾರೆ. ಕಳಶ ಅನ್ನೋದೇನಿದೆಯಲ್ಲ, ಇದು ಯಾವಾಗಲೂ ಶುಭದ ಸಂಕೇತ. ಅದರೊಳಗಡೆ ದ್ರವ್ಯಗಳನ್ನು ಹಾಕಬೇಕು ಅಂತ ಹೇಳ್ತಾರೆ. ಪಂಚವಿಧವಾದಂತಹ ಫಲಗಳನ್ನು ಹಾಕಬೇಕು, ಜಲದಿಂದ ತುಂಬಿ ಇಡಬೇಕು ಅದನ್ನು. ಆಮೇಲೆ ಅದಕ್ಕೆ ಆವಾಹನೆಯನ್ನು ಮಾಡಬೇಕು, ದೇವಿಯನ್ನು ಆವಾಹನೆ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ನವದೋರ ಸ್ಥಾಪನ ಅಂತ ಒಂದು ಭಾಗ ಇದೆ, ನಿಮಗೆಲ್ಲರಿಗೂ ಗೊತ್ತಿರುವಂತೆ. ನವದೋರ ಅಂತಂದರೆ ಹೊಸದಾದಂಥ ದಾರ ಅಂತ ಏನು ಹೇಳ್ತಾರೆ, ಅದಕ್ಕೆ ನವದೋರ ಅಂತ ಹೇಳ್ತಾರೆ. ಅದರಲ್ಲಿ 12 ಗ್ರಂಥಿಗಳನ್ನು ರಚನೆ ಮಾಡಬೇಕು ಅಂತ ಹೇಳ್ತಾರೆ. ಗ್ರಂಥಿ ಅಂದರೆ ಗಂಟುಗಳು ಅಂತ ಅರ್ಥ. ಈ 12 ಅನ್ನೋ ಸಂಖ್ಯೆ ವಿಶೇಷವಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ಜೊತೆಗೆ ಜೋಡಿಸ್ಕೊಂಡಿರೋದು ಬಹಳ ವಿಶೇಷ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. 12 ಅನ್ನೋದೇನಿದೆಯಲ್ಲ, ಇದು ಒಂದು ರಹಸ್ಯವಾದಂಥ ಸಂಖ್ಯೆ. ಅಂದರೆ ವಾಸುದೇವನಿಗೆ ಅತ್ಯಂತ ಪ್ರಿಯವಾದಂತಹ ರಹಸ್ಯವಾದಂಥ ಸಂಖ್ಯೆ 12 ಅಂತ ಹೇಳ್ತಾರೆ. ಲಕ್ಷ್ಮೀಪತಿಗೆ ಅತ್ಯಂತ ಪ್ರಿಯವಾದಂತಹ 12 ಸಂಖ್ಯೆಯನ್ನು ಇಲ್ಲಿ 12 ಗ್ರಂಥಿಯ ಮೂಲಕ ನಾವು ಆವಾಹನೆಯನ್ನು ಮಾಡ್ತೀವಿ, ಲಕ್ಷ್ಮಿಯನ್ನು ತನ್ಮೂಲಕ ಪೂಜೆಯನ್ನು ಮಾಡ್ತೀವಿ. ಹಾಗಾಗಿ ಯಾತಕ್ಕೆ ಈ 12 ವಿಶೇಷ ಅಂತಂದರೆ, ಕೇಶವಾದಿ ದ್ವಾದಶ ನಾಮಗಳನ್ನು ನಾವು ಕೇಳಿದ್ದೀವಿ, 12 ನಾಮಗಳನ್ನು ಹೇಳ್ತೀವಿ ವಾಸುದೇವನಿಗೆ ಅಥವಾ ವಿಷ್ಣುವಿಗೆ. ಅದೇ ರೀತಿ ದ್ವಾದಶ ಆದಿತ್ಯರನ್ನು ನಾವು ನೋಡ್ತೀವಿ, ಅವರು ಸಹ ನಮಗೆ ಪ್ರೇರಣೆ ಕೊಡುವಂತಹ ಶಕ್ತಿಗಳು. ದ್ವಾದಶ ಮಾಸಗಳನ್ನು ನೋಡ್ತೀವಿ, ಆ ದ್ವಾದಶ ಮಾಸಗಳಿಗೆ ಅಧಿಪತಿ ಯಾರು ಅಂತಂದರೆ ವಿಷ್ಣು. ಅಂತಹ ವಿಷ್ಣುವಿಗೆ ಪ್ರಿಯವಾದಂತಹ 12 ಸಂಖ್ಯೆ ಏನಿದೆ, ಆ ಸಂಖ್ಯೆಯೇ ಲಕ್ಷ್ಮಿಗೂ ಸಹ ಪ್ರಿಯವಾಗಿರುತ್ತೆ. ಹಾಗಾಗಿ ಅದರ ಮೂಲಕವಾಗಿ ನಾವು 12 ಗ್ರಂಥಿಗಳನ್ನು ರಚನೆ ಮಾಡಿ ಅದರಲ್ಲಿ ಆ ದೇವತೆಯನ್ನು ಆವಾಹನೆ ಮಾಡಿ ಅವಳಿಗೆ ಗ್ರಂಥಿ ಪೂಜೆಯನ್ನು ಮಾಡಿ ತನ್ಮೂಲಕ ನಾವೇನು ಮಾಡ್ತೀವಿ, ಅದನ್ನು ಕೈಗೆ ಅದನ್ನು ಕಟ್ಕೊಳ್ತೀವಿ. ಇದನ್ನು ನಾವು ಹೇಳಬೇಕಾದ್ರೆ ಪ್ರಣವ ಸಹಿತವಾಗಿ ಇದನ್ನು ಮಹಾಮಂತ್ರ ಸಹ 12 ಅಕ್ಷರಯುಕ್ತವಾಗಿರುವಂಥದ್ದನ್ನು ನಾವು ನೋಡ್ತೀವಿ ಭಗವಂತ ವಾಸುದೇವನ ಒಂದು ಮಂತ್ರದಲ್ಲಿ. ಹೀಗೆ ಈ 12 ದ್ವಾದಶಾತ್ಮಕಳಾದಂತಹ ಈ ಗ್ರಂಥಿಗಳ ಮೂಲಕ ಆ ಪೂಜೆಯನ್ನು ಸಲ್ಲಿಸ್ತೀವಿ. ಹಾಗಾಗಿ ಇದು ದೋರ ಸ್ಥಾಪನ ಅಂತ ಹೇಳ್ತಾರೆ. ಅಂತಹ ದೋರವನ್ನು ಪೂಜೆಯ ನಂತರದಲ್ಲಿ ಸ್ಥಾಪನೆ ಮಾಡಿ ಅವಳಿಗೆ ಪೂಜೆಯನ್ನು ಮಾಡಿ ನಂತರ ಅದನ್ನು ನಾವು ಕೈಗೆ ಧಾರಣೆ ಮಾಡಿಕೊಳ್ಬೇಕು, ಬಲಗೈಗೆ ಅದನ್ನು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದು 12 ಗ್ರಂಥಿಗಳನ್ನು ರಚನೆ ಮಾಡೋ ಉದ್ದೇಶ ಅದೇನೇ ಆಗಿರುತ್ತೆ. ಅಂದರೆ ಪರಮಾತ್ಮನಿಗೆ ಪ್ರಿಯವಾದಂಥ 12 ಸಂಖ್ಯೆ ಅಂತ ಅಂದ್ಕೊಳ್ಬೋದು. ಹಾಗೆಯೇ ನಮ್ಮ ದೇಹದಲ್ಲಿ ಅನೇಕ ಗ್ರಂಥಿಗಳಿವೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಹದಲ್ಲಿ ಒಟ್ಟು 7 ಚಕ್ರಗಳಿದೆ. 7 ಚಕ್ರಗಳು ಸಹ ಒಂದೊಂದು ಗ್ರಂಥಿಯೇ. ಆ ಗ್ರಂಥಿಗಳಲ್ಲಿ ಅನೇಕ ಮತ್ತೆ ಸಬ್ ಡಿವಿಷನ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಗ್ರಂಥಿಗಳು ಸಹ ಇರುತ್ತೆ. ಇವೆಲ್ಲದರ ಮೂಲಕವಾಗಿ ಆ ಗ್ರಂಥಿಯನ್ನು ನಾವು ನಮ್ಮ ದೇಹದಲ್ಲಿರುವಂಥ ಗ್ರಂಥಿಗಳನ್ನು ನಾವು ಪೂಜೆ ಮಾಡ್ಕೊಳ್ತಾ ಹೋಗಬೇಕು. ಇದು ನಮ್ಮ ಆಂತರಿಕವಾದಂಥ ಪೂಜಾ ಕ್ರಮ ಆಗಿರುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ನಾವು ಸಹಜವಾಗಿ ಮಾಡುವಂತಹ ಪೂಜಾ ಕ್ರಮ ಹೊರಗಡೆ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಭಗವತಿಗೆ ನೈವೇದ್ಯವನ್ನು ಮಾಡ್ತೀವಿ. ಏನು ಮಾಡ್ತೀವಿ ಭಗವತಿಗೆ ನೈವೇದ್ಯ ಮಾಡಬೇಕಾದ್ರೆ? ಸಜ್ಜಪ್ಪ ತಯಾರು ಮಾಡ್ತೀವಿ, ಮೋದಕವನ್ನು ತಯಾರು ಮಾಡ್ತೀವಿ, ಗುಡಾನ್ನವನ್ನು ಮಾಡ್ತೀವಿ. ಅವಳಿಗೆ ಬೆಲ್ಲದ ಅನ್ನವನ್ನು ಬಹಳ ಪ್ರೀತಿ ಪಡ್ತಾಳೆ ಅವಳು, ಅದನ್ನು ಮಾಡಿ ಅವಳಿಗೆ ಸಮರ್ಪಣೆ ಮಾಡಿದ್ರೆ. ಯಾಕೆ ಇದನ್ನು ಮಾಡ್ತೀವಿ? ಸಿಹಿಯನ್ನೇ ಮಾಡ್ತೀವಿ. ಬಿಸಿಬೇಳೆ ಭಾತ್ ಮಾಡ್ಬೋದಿತ್ತು, ವಾಂಗಿಭಾತ್ ಮಾಡ್ಬೋದಿತ್ತು, ಅದ್ರ ಸಮರ್ಪಣೆ ಮಾಡ್ಬೋದಲ್ವಾ? ಹೌದು, ನಾವು ಮಾಡಿದ ಅಡುಗೆ ಎಲ್ಲವೂ ಆಕೆಗೆ ಪ್ರಿಯವಾಗಿರುವಂಥದ್ದೇನೆ. ಆದರೆ ವಿಶೇಷವಾಗಿ ಸಿಹಿ ಅನ್ನ ಅನ್ನೋದೇನಿದೆಯಲ್ಲ, ಸಿಹಿ ವಸ್ತು ಅನ್ನೋದಿದೆಯಲ್ಲ, ಅದು ಆಕೆಗೆ ಅತ್ಯಂತ ಪ್ರಿಯವಾಗಿರುವಂಥ ಒಂದು ವಸ್ತು. ಯಾಕೆ ಅಂತಂದರೆ ಶುದ್ಧವಾದಂಥ ಸತ್ವಮಯಿ ಆಗಿರ್ತಾಳೆ ತಾಯಿ. ಆ ತಾಯಿ ಹೇಗೆ ಅಂದರೆ ಪರಿಶುದ್ಧಳಾಗಿರುವಂಥವಳು, ಸತ್ವಮಯಿ ಆಗಿರ್ತಾಳೆ. ಅವಳ ಸತ್ವ ಹೇಗೆ ನಮಗೆ ಪ್ರಕಟ ಆಗುತ್ತೆ ಅಂದರೆ ಸಾತ್ವಿಕ ಆಹಾರದ ಮೂಲಕ ಪ್ರಕಟ ಆಗ್ತಾ ಹೋಗ್ತಾಳೆ. ಆ ಸಾತ್ವಿಕ ಆಹಾರದಲ್ಲೂ ಸಹ ಮಧುರವಾದಂಥ ಒಂದು ಅಂಶ ಏನಿದೆ, ಸಾತ್ವಿಕ ಮಧುರ ಪ್ರಿಯ ಅಂತ ಸಹ ಅವಳಿಗೆ ಹೇಳ್ತಾರೆ. ಅಂದರೆ ಸಾತ್ವಿಕವಾಗಿರುವಂತಹ ಮಧುರವಾಗಿರುವಂತಹ
ಆಹಾರ ಪ್ರಿಯಳಾಗಿರೋವಂಥವಳು ಅಂತ ಅವಳನ್ನು ವರ್ಣನೆ ಮಾಡ್ತಾರೆ. ಹಾಗೆ ಸಾತ್ವಿಕ ಭಾವವನ್ನು ಪೋಷಣೆ ಮಾಡ್ತಾಳೆ. ಅವಳು ಹೇಗೆ ಸಾತ್ವಿಕ ಭಾವದವಳಾಗಿದ್ದಾಳೋ ಅದರ ಒಂದು ಮಧುರತೆಯಿಂದ ಅವಳು ಪ್ರೀತಿ ಪಾತ್ರಳಾಗ್ತಾಳೋ ಹಾಗೆ ನಮ್ಮ ಒಳಗಡೆ ಇರುವಂತಹ ಸಾತ್ವಿಕ ಭಾವನೆಯನ್ನು ಜಾಗೃತ ಮಾಡ್ತಾಳೆ ಅವಳು. ಹಾಗೆಯೇ ಅದರ ಪೋಷಕಳು ಸಹ ಆಗಿರ್ತಾಳೆ. ಇವು ಶ್ರೀ ಗ್ರಂಥಿ ಅಂತ ಏನು ಪ್ರಸ್ತಾಪ ಮಾಡಿದ್ವಲ್ಲ ಆಗ್ಲೇ, ಅಂದರೆ ಎರಡು ಹುಬ್ಬುಗಳ ಮಧ್ಯೆ ಇರುವಂಥ ಒಂದು ನಾಡಿ ಏನಿದೆ ಶ್ರೀ ಗ್ರಂಥಿ ಅಂತ ಹೇಳ್ತಾರೆ. ಅದರಲ್ಲಿ ವಿಕಾರಗಳು ಸಂಭವಿಸದೇ ಇರುವಂತೆ ಅದರಲ್ಲಿ ಪೋಷಕಾಂಶಗಳ ಮೂಲಕವಾಗಿ ಸಾತ್ವಿಕ ಗುಣವು ವರ್ಧನೆಯಾಗಿ ಅದರ ಮೂಲಕ ಸಾಧನೆಗೆ ಒಂದು ಮೆಟ್ಟಿಲಾಗಬೇಕು. ಈ ದೃಷ್ಟಿಯನ್ನು ಇಟ್ಕೊಂಡು ನೈವೇದ್ಯಕ್ಕೆ ಸಜ್ಜಪ್ಪ, ಮೋದಕ, ಗುಡಾನ್ನ ಇವುಗಳನ್ನೇ ಅವಳಿಗೆ ಅರ್ಪಣೆ ಮಾಡ್ತಾರೆ. ಇವೆಲ್ಲವೂ ಸಹ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಮಾಡ್ತಾ ಇರೋಂತಹ ಒಂದು ವಿಚಾರ. ಈ ವರಮಹಾಲಕ್ಷ್ಮಿ ಅಂತ ಯಾಕೆ ಹೆಸರು ಬಂತು ಅಂತ ಒಂದು ಪ್ರಶ್ನೆ ಹೇಳುತ್ತೆ ನಮ್ಮಲ್ಲಿ. ವರದಾ ಮಹಾಲಕ್ಷ್ಮೀ ವರಾಚ ಮಹಾಲಕ್ಷ್ಮೀಶ್ಚ ಅಂತ ಹೇಳ್ತಾರೆ. ವರವನ್ನು ಪಾಲಿಸುವಂಥವಳು ವರದಾ ಅಂತ ಹೇಳ್ತಾರೆ ಅವಳಿಗೆ. ಯಾರು ಅಂದರೆ ಮಹಾಲಕ್ಷ್ಮಿ. ವರಾಚ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಶ್ರೇಷ್ಠಳಾಗಿರೋವಂಥವಳು, ವರ ಅಂತಂದರೆ ಅರ್ಥ ಶ್ರೇಷ್ಠ ಅಂತ. ಹಾಗಾಗಿ ಅವಳು ಅತ್ಯಂತ ಶ್ರೇಷ್ಠಳಾಗಿಯೂ ಸಹ ಇರೋವಂಥವಳು ಅಂತ ಅವಳಿಗೆ ವರಮಹಾಲಕ್ಷ್ಮಿ ಅನ್ನೋ ಹೆಸರು ಬಂದಿರೋದನ್ನು ನಾವು ಗಮನಿಸ್ತೀವಿ. ಹಾಗೆ ಅವಳಿಗೆ ಅನೇಕ ಹೆಸರು ಇದೆ. ರಮಾ ಅಂತ ಸಹ ಹೆಸರಿದೆ. ಮಾ ಅಂತ ಸಹ ಕರೀತಾರೆ ಲಕ್ಷ್ಮಿಯನ್ನು. ಮಾ ಅಂತಂದರೆ ನಾವು ಇವತ್ತು ನಮ್ಮ ತಾಯಿಯಂದ್ರನ್ನು ಸಂಬೋಧನೆ ಮಾಡ್ತೀವಿ ಅಲ್ವಾ, ಅಮ್ಮ ಅಂತ ಕರಿತೀವಿ. ಅಂದರೆ ದಿನ ನಾವು ಅವಳ ಪ್ರಾರ್ಥನೆಯನ್ನು ಮಾಡ್ತೀವಿ. ನಮ್ಮ ಅಮ್ಮನನ್ನು ಕರಿಬೇಕಾದ್ರೆ ಅಮ್ಮ ನನಗೆ ಊಟವನ್ನು ಕೊಡಮ್ಮ, ಅಮ್ಮ ನನಗೆ ಇದನ್ನು ಮಾಡಮ್ಮ ಅಂತ ಹೇಳಿ ಅನೇಕ ವಿಚಾರಗಳನ್ನು ನಾವು ಅಮ್ಮನ ಹತ್ರ ನಾವು ಕೇಳ್ಕೊಳ್ತೀವಿ, ಬೇಡ್ಕೊಳ್ತೀವಿ, ಎಲ್ಲ ಮಾಡ್ತೀವಿ. ಒಂದು ಮೂರ್ತ ರೂಪವಾಗಿರೋಂಥವಳು ಯಾರು? ನನ್ನ ತಾಯಿ. ತಾಯಿ ರೂಪದಲ್ಲಿ ನಾವು ಆ ಭಗವತಿಯನ್ನು ಪ್ರತಿನಿತ್ಯ ನಾವು ಆರಾಧನೆಯನ್ನು ಮಾಡ್ತೀವಿ. ಅದಕ್ಕೆ ನಮ್ಮ ಭಾರತೀಯರಲ್ಲಿ ಮಾತೃದೇವೋಭವ ಅಂತ ಹೇಳ್ತೀವಿ. ಅಂತಹ ತಾಯಿಯನ್ನು ನಾವು ರಮಾ ಅಂತ ಕರೀತಾರೆ. ಹಾಗಾಗಿ ಮಾ ಅಂತ ಕೇವಲ ಒಂದೇ ಅಕ್ಷರ, ಅದು ಸಹ ಲಕ್ಷ್ಮಿಗೆ ಸೂಕ್ತವಾದಂತಹ ಒಂದು ಹೆಸರನ್ನು ಇಟ್ಟಿರೋದನ್ನು ನಾವು ನೋಡ್ತೀವಿ. ಇನ್ನೊಂದು ವಿಶೇಷವಾದಂಥ ಅನೇಕ ಹೆಸರುಗಳು ಬೇಕಾದಷ್ಟಿದೆ ಅವಳಿಗೆ. ಶ್ರೀ ಅಂತಲೂ ಸಹ ಹೇಳ್ತಾರೆ. ಶ್ರೀ ಅಂತಂದರೆ ಶ್ರೇಷ್ಠವಾದಂಥ ಪದಾರ್ಥ, ಶ್ರೇಷ್ಠವಾದಂಥ ಜೀವಿಗಳಿಗೆ ಶ್ರೇಷ್ಠವಾದಂಥ ಪದಾರ್ಥಗಳನ್ನೇ ಕೊಡುವಂಥವಳು ಯಾರು, ಸಕಲ ಸಂಪತ್ತನ್ನು ಕೊಡುವಂಥವಳು ಯಾರು, ಅವಳಿಗೆ ಶ್ರೀಲಕ್ಷ್ಮಿ ಅಂತ ಸಹ ಕರೀತಾರೆ. ಹೀಗೆ ನಮಗೆ ಗುಣ ಸಂಪತ್ತನ್ನು ಕೊಡ್ತಾಳೆ, ಕಾರ್ಯಸಿದ್ಧಿಯನ್ನು ಮಾಡಿಸ್ತಾಳೆ, ಲೋಕದ ಏಳಿಗೆಗೆ ಕಾರಣಳಾಗ್ತಾಳೆ. ಅಷ್ಟೇ ಅಲ್ಲ, ಮೋಕ್ಷದಾಯಕಳೂ ಆಗಿರ್ತಾಳೆ. ಆದ್ದರಿಂದ ಅವಳನ್ನು ಲಕ್ಷ್ಮಿ ಅಂತ ಕರೀತಾರೆ. ನೋಡಿ, ಒಂದೊಂದು ಹೆಸರಿನಲ್ಲೂ ಸಹ ಎಷ್ಟೆಷ್ಟು ವಿಶೇಷವಾದಂತಹ ಗುಣಗಳನ್ನು ಇರೋದನ್ನು ನಾವು ಗಮನಿಸ್ತೀವಿ. ಅಷ್ಟಲಕ್ಷ್ಮಿಯರು ಅಂತ ಹೇಳ್ತೀವಿ ನಮ್ಮೆಲ್ಲರಿಗೂ ಗೊತ್ತಿರುವಂತೆ. ಧನಲಕ್ಷ್ಮಿ ಅಂದರೆ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಹಣ ಏನಿದೆ ಅದಕ್ಕೆ ಧನಲಕ್ಷ್ಮಿ ಅಂತ ಹೇಳ್ತಾರೆ. ಹಾಗೆ ಧಾನ್ಯಲಕ್ಷ್ಮಿ, ನಾವು ಆಹಾರವನ್ನು ಏನು ತಯಾರು ಮಾಡಬೇಕಾದ್ರೆ ಅಕ್ಕಿ, ಬೇಳೆ ಇವೆಲ್ಲವನ್ನು ನಾವು ಉಪಯೋಗಿಸ್ತೀವಿ, ಅವೆಲ್ಲಕ್ಕೂ ಸಹ ಧಾನ್ಯಲಕ್ಷ್ಮಿ ಅಂತ ಕರಿತೀವಿ. ಹಾಗೆ ನಮಗೆ ಮಕ್ಕಳನ್ನು ಕರುಣಿಸುವಂಥವಳು ಯಾರು? ಅವಳು ಸಂತಾನಲಕ್ಷ್ಮಿ. ಹಾಗೆ ನಮಗೆ ವಿದ್ಯೆಯನ್ನು ಕೊಡುವಂಥವಳು ವಿದ್ಯಾಲಕ್ಷ್ಮಿ. ಶೌರ್ಯವನ್ನು ಕೊಡುವಂಥವಳು, ನಮ್ಮ ಜೀವನದಲ್ಲಿ ಏನೇ ಏಳಿಗೆ ಸಾಧನೆ ಮಾಡಬೇಕು, ಏನೇ ನಾವು ಪ್ರಗತಿಯನ್ನು ಹೊಂದಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂತಹ ನಮಗೆ ಬಲವನ್ನು ಕೊಡುವಂಥವಳು ಯಾರು? ಅವಳಿಗೆ ಶೌರ್ಯಲಕ್ಷ್ಮಿ ಅಂತ ಕರೀತಾರೆ. ಹಾಗೆ ನಮ್ಮ ಜೀವನದಲ್ಲಿ ಏನೇನೋ ಸಾಧನೆಗಳನ್ನು ಮಾಡ್ತೀವಿ, ಪ್ರಖ್ಯಾತಿಯನ್ನು ಪಡಿತೀವಿ, ಆ ಪ್ರಖ್ಯಾತಿಗೆ ಕಾರಣಕರ್ತಳು ಯಾರು? ಕೀರ್ತಿಲಕ್ಷ್ಮಿ ಅಂತ ಹೇಳ್ತಾರೆ. ಹಾಗೆ ಸೌಮ್ಯಲಕ್ಷ್ಮಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ದೇಹದ ಪ್ರತಿಯೊಂದು ಅಂಗದಲ್ಲಿ ನಿಂತು ಅಂಗಾಂಗಗಳಿಗೆ ತೃಪ್ತಿಪಡಿಸಿ ನಮ್ಮ ಅಂಗಗಳನ್ನು ಪೋಷಣೆ ಮಾಡುವಂಥವಳು, ಅವಳಿಗೆ ಸೌಮ್ಯಲಕ್ಷ್ಮಿ ಅಂತ ಹೇಳ್ತಾರೆ. ಇನ್ನು ವಿಜಯಲಕ್ಷ್ಮಿ, ವಿಜಯಲಕ್ಷ್ಮಿ ಅಂದರೆ ಯಾವಾಗಲೂ ಜಯವನ್ನು ತಂದು ಕೊಡುವಂಥವಳು, ಅವಳಿಗೆ ವಿಜಯಲಕ್ಷ್ಮಿ ಅಂತ ಹೇಳ್ತಾರೆ. ಈ ಅಷ್ಟಲಕ್ಷ್ಮಿಯರ ಮೂಲಕ ನಮ್ಮ ಆತ್ಮಹಿತವನ್ನು ನಾವು ಸಾಧನೆ ಮಾಡಲಿಕ್ಕೆ ಸಹಕಾರವನ್ನು ಕೊಡುವಂಥ ಈ ವರಮಹಾಲಕ್ಷ್ಮಿ ಮೂಲ ರೂಪಳಾಗಿರ್ತಾಳೆ. ಹಾಗೆ ಲೋಕಹಿತಕ್ಕೂ ಸಹ ಇವಳು ಸಹಕಾರಿಯಾಗಿರ್ತಾಳೆ. ಹಾಗಾಗಿ ಆತ್ಮಹಿತ, ನನ್ನ ಒಳಗಡೆ ಇರುವಂಥ ಸಾಧನೆಗೆ ಸಹಕಾರಿಯಾಗಿರ್ತಾಳೆ. ಹಾಗೆ ಲೋಕಹಿತ, ಜಗತ್ತಿನ ಸಾಧನೆಗೆ, ಜಗತ್ತಿನ ಹಿತಕ್ಕೆ ಅವಳು ಕಾರಣಕರ್ತಳಾಗಿರ್ತಾಳೆ. ಆದ್ದರಿಂದ ಅವಳನ್ನು ನಾವು ಲಕ್ಷ್ಮಿ ಅಂತ ಕರಿತೀವಿ. ಧನಾತ್ ಧರ್ಮಂ ತತತ್ ಸುಖಂ ಅಂತ ಹೇಳ್ತಾರೆ. ಧನದಿಂದ ಧರ್ಮವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದರೆ ಧನ ಸಂಪಾದನೆಯನ್ನು ನಾವು ಯಾಕೆ ಮಾಡಬೇಕು ಅಂತಂದರೆ ಧರ್ಮಕ್ಕೋಸ್ಕರ ಅಂತ ನಾವು ಧನ ಸಂಪಾದನೆ ಮಾಡಬೇಕು. ಧರ್ಮದ ಮಾರ್ಗವಾಗಿ ನಾವು ಧನವನ್ನು ಸಂಪಾದನೆ ಮಾಡಬೇಕು. ಇದು ಮೂಲ ತತ್ವ. ಅದರಿಂದ ಧನಾತ್ ಧರ್ಮಂ ಅಂತ ಹೇಳ್ತಾರೆ, ತತಃ ಸುಖಂ ಅಂತ ಹೇಳ್ತಾರೆ. ಯಾವಾಗ ಧರ್ಮದ ಮೂಲಕವಾಗಿ ನಾವು ಧನ ಸಂಪಾದನೆ ಆರ್ಜನೆ ಮಾಡ್ತೀವೋ ಅದು ನಮಗೆ ಸುಖವನ್ನು ನೀಡುತ್ತೆ ಅಂತ ಹೇಳ್ತಾರೆ. ಇಡೀ ಜಗತ್ತು ಸುಖದ ಹಿಂದೆನೇ ಇರುವಂಥದ್ದು.
ಹಾಗಾಗಿ ಆ ಸುಖ ಅನ್ನೋದು ನಮ್ಗೆ ಸಿಗೋದು ಯಾವಾಗ ಅಂದರೆ ಧರ್ಮ ಮಾರ್ಗವಾಗಿ ನಾವು ದುಡಿದಂತಹ ಧನ ಏನಿದೆ ಅದು ನಮಗೆ ಸುಖವನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ. ಅದು ಆ ಭಗವತಿಯ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಹೇಳ್ತಾರೆ, ವರಮಹಾಲಕ್ಷ್ಮಿ ಹೇಗೆ ಕಾಣಿಸ್ಕೊಳ್ತಾಳೆ ಅಂತಂದರೆ ಒಂದು ಸುಭಾಷಿತವನ್ನು ಹೇಳ್ತಾರೆ. ಅದರಲ್ಲಿ ಹೇಗೆ ಅಂದರೆ ಅವಳ ವಿಚಾರವನ್ನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂತಂದರೆ, ವಕ್ತ್ರಾಬ್ಜೆ ಭಾಗ್ಯಲಕ್ಷ್ಮಿ ಅಂತ ಹೇಳ್ತಾರೆ. ವಕ್ತ್ರ ಅಂತಂದರೆ ಮುಖದಲ್ಲಿ ಭಾಗ್ಯಲಕ್ಷ್ಮಿ ರೂಪದಲ್ಲಿ ಇರ್ತಾಳಂತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಆ ದೇಹದ ಒಳಗೆ ದೇವಿ ಹೇಗಿರ್ತಾಳೆ ಅನ್ನೋದನ್ನು ವಿವರಣೆ ಮಾಡ್ತಾರೆ. ನಾವೆಲ್ಲರೂ ಕಣ್ಮುಚ್ಚಿ ಕಲ್ಪನೆ ಮಾಡಿಕೊಂಡಾಗ ನಮ್ಗೆ ಅನಿಸುತ್ತೆ ನಮ್ಮ ಒಳಗೆ ದೇವಿ ಹೇಗಿದ್ದಾಳೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು. ವಕ್ತ್ರಾಬ್ದೆ ಭಾಗ್ಯಲಕ್ಷ್ಮಿ ಅಂತ ಹೇಳ್ತಾರೆ. ಮುಖದಲ್ಲಿ ಭಾಗ್ಯಲಕ್ಷ್ಮಿಯನ್ನು ಕಾಣ್ತೀವಿ. ಕರತಲ ಕಮಲೆ ಸರ್ವದಾ ಧಾನ್ಯಲಕ್ಷ್ಮಿ ಅಂತ ಹೇಳ್ತಾರೆ. ಕರತಲ ಕಮಲ ಅಂತಂದರೆ ಕೈಯಲ್ಲಿ ನಮಗೆ ಸರ್ವದಾ ಸದಾಕಾಲ ಧಾನ್ಯವನ್ನು ಇಟ್ಕೊಂಡು ನಮಗೆ ಧಾನ್ಯವನ್ನು ಪರಿಪೂರ್ಣವಾಗಿ ಅನುಗ್ರಹ ಮಾಡ್ತಾಳೆ ಅಂತ ಹೇಳ್ತಾರೆ. ದೋರ್ದಂಡೆ ವೀರಲಕ್ಷ್ಮಿ ಅಂತ ಹೇಳ್ತಾರೆ. ದೋರ್ದಂಡೆ ಅಂತಂದರೆ ತೋಳುಗಳಲ್ಲಿ ಬಲವನ್ನು ಕೊಟ್ಟು ನಮಗೆ ರಕ್ಷಣೆ ಮಾಡ್ತಾಳೆ. ಹಾಗಾಗಿ ಅವಳನ್ನು ವೀರಲಕ್ಷ್ಮಿ ಅಂತ ಹೇಳ್ತಾರೆ. ಹೃದಯ ಸರಸಿಜೆ ಭೂತ ಕಾರುಣ್ಯ ಲಕ್ಷ್ಮೀ ಅಂತ ಹೇಳ್ತಾರೆ. ಹೃದಯ ಸರಸಿಜೆ ಅಂತಂದರೆ ನಮ್ಮ ಹೃದಯ ಅನ್ನೋದು ಒಂದು ಕಮಲ. ಆ ಕಮಲದಲ್ಲಿ ವಾಸವಾಗಿ ಇಟ್ಕೊಂಡವಳು ನಮಗೆ ಭೂತ ಕಾರುಣ್ಯ ಅಂದರೆ ಇಡೀ ಜಗತ್ತಿಗೆ ಕರುಣೆಯಿಂದ ನೋಡೋವಂಥ ಒಂದು ಕಣ್ಣನ್ನು ಕೊಡ್ತಾಳೆ. ಅದು ನಮ್ಮ ಹೃದಯದ ಮೂಲಕವಾದಂಥ ಕಣ್ಣಿನ ಮೂಲಕ ಅವಳು ನಮಗೆ ದರ್ಶನವನ್ನು ಮಾಡಿಸ್ತಾಳೆ. ಆ ಕಾರುಣ್ಯ ಅನ್ನೋದು ನಮ್ಮ ಹೃದಯದಿಂದ ಹರಿಸ್ತಾಳೆ ಅವಳು. ಹಾಗಾಗಿ ಅವಳು ಕಾರುಣ್ಯ ಲಕ್ಷ್ಮಿ ಅಂತ ಹೇಳಿ ಕರೀತಾರೆ. ಹಾಗೆಯೇ ಖಡ್ಗಾಗ್ರೇ ಶೌರ್ಯಲಕ್ಷ್ಮಿ ಅಂತ ಹೇಳ್ತಾರೆ. ಖಡ್ಗ ಅಂದರೆ ನಾವು ಕೈಯಲ್ಲಿರುವಂಥ ಖಡ್ಗ ಇರ್ಬೋದು ಅಥವಾ ಒಂದು ಲೇಖನಿ ಇರ್ಬೋದು. ಲೇಖನಿನೂ ಸಹ ಖಡ್ಗನೇ. ಹಾಗಾಗಿ ನಮ್ಮ ಎಲ್ಲಕ್ಕೂ ಕಾರಣಕರ್ತವಾಗಿರುವಂಥ ಕೈ ಏನಿದೆಯಲ್ಲ ಅದ್ರ ಮೂಲಕ ಶೌರ್ಯವನ್ನು ಸೂಚಿಸುವಂಥದ್ದು. ಹಾಗಾಗಿ ಶೌರ್ಯಲಕ್ಷ್ಮಿ ಅಂತ ಹೇಳ್ತಾರೆ. ನಿಖಿಲ ಗುಣಗಡಾಂಬರೇ ಕೀರ್ತಿ ಲಕ್ಷ್ಮಿ ಅಂತ ಹೇಳ್ತಾರೆ. ನಿಖಿಲವಾದಂಥ ಅಖಂಡವಾದಂಥ ಗುಣಗಳನ್ನು ಹೊಂದಿರುವಂಥವಳು ಅವಳು ಕೀರ್ತಿ ಲಕ್ಷ್ಮಿ ಅಂತ ಹೇಳ್ತಾರೆ. ಅಂತಹ ಕೀರ್ತಿ ಸಂಪನ್ನಳಾದಂತಹ ಈ ಕೀರ್ತಿ ಲಕ್ಷ್ಮಿಯು ನಮಗೆ ಅನುಗ್ರಹ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ. ನಮ್ಮ ದೇಹದ ಒಳಗೆ ಅಷ್ಟೇ ಲಕ್ಷ್ಮಿಯರಿದ್ದಾರೆ. ಅವರು ನಮಗೆಲ್ಲ ಅನುಗ್ರಹ ಮಾಡಿ ನಮ್ಮ ಈ ಒಂದು ಪೂರ್ಣವಾದಂತಹ ಅನುಗ್ರಹ ಪಡ್ಕೊಂಡು ನಮ್ಮ ಸಾಧನೆಗೆ ಒಂದು ಮೆಟ್ಲಾಗಲಿ ಅಂತ ಹೇಳಿ ಅವಳನ್ನು ಪ್ರಾರ್ಥನೆ ಮಾಡ್ತಾರೆ. ಹಾಗೆಯೇ ಸರ್ವಾಂಗೇ ಸೌಮ್ಯಲಕ್ಷ್ಮಿ ಅಂತ ಹೇಳ್ತಾರೆ. ನಮ್ಮ ಇಡೀ ದೇಹದಲ್ಲಿ ಸೌಮ್ಯ ಸ್ವರೂಪಳಾಗಿ ಆ ಭಗವತಿ ಇರ್ತಾಳಂತೆ. ಎಲ್ಲ ಅಂಗಗಳಲ್ಲಿ ಈ ನಮ್ಮ ದೇವಿಯನ್ನು ನಾವು ಸ್ಮರಿಸ್ತೀವಿ. ಪ್ರತಿನಿತ್ಯ ಇದನ್ನು ಜ್ಞಾಪಿಸ್ಕೊಂಡಾಗ ನಮ್ಮ ದೇಹದ ಒಳಗೆ ಆ ಭಗವತಿ ಇದ್ದಾಳೆ. ಆ ಭಗವತಿಯನ್ನು ನಾವು ಸಾಕ್ಷಾತ್ಕರಿಸ್ಕೊಂಡು ನಾವು ಆ ದೇವಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಒಂದು ದೃಷ್ಟಿಯನ್ನು, ಈ ಒಂದು ವಿಚಾರವನ್ನು ಇಲ್ಲಿ ಸುಭಾಷಿತದಲ್ಲಿ ಹೇಳಿರೋದನ್ನು ಗಮನಿಸ್ತೀವಿ. ಇದೆಲ್ಲದರ ಮೂಲಕ ಯಾಕೆ ನಾವು ಇವೆಲ್ಲ ನಮ್ಮ ದೇಹದ ಒಳಗೆ ಕಲ್ಪನೆ ಮಾಡ್ಕೊಳ್ತಿದ್ದೀವಿ ಅಂದರೆ, ನಮ್ಮ ಜೀವನಕ್ಕೆ ಒಂದು ಧರ್ಮ ಅಂತ ಇರಬೇಕು. ಧರ್ಮದ ಪರಿಪಾಲನೆ ಮಾಡಬೇಕು. ಧರ್ಮವನ್ನು ಪರಿಪಾಲನೆ ಮಾಡೋದ್ರಿಂದ ಏನಾಗುತ್ತೆ, ಧರ್ಮೋ ರಕ್ಷತಿ ರಕ್ಷತಃ ಅಂತ ಹೇಳ್ತಾರೆ. ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಆ ಧರ್ಮವೇ ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ಅಂಥ ಧರ್ಮದ ಪರಿಪಾಲನೆ ಆಗ್ತಾ ಹೋಗುತ್ತೆ. ಹಾಗೆ ಮೋಕ್ಷವನ್ನು ಸಹ ಅವಳು ನಮಗೆ ಕರುಣಿಸ್ತಾಳೆ. ಆ ಕಾರಣದಿಂದಾಗಿ ಈ ಲಕ್ಷ್ಮಿಯನ್ನು ನಮ್ಮ ದೇಹದಲ್ಲಿ ಕಲ್ಪನೆ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗೆಯೇ ಇವಳು ನಮ್ಮ ಆತ್ಮ ಸಾಧನೆಗೂ ಸಹ ಬೇಕಾಗಿರುವಂತಹ ಗುಣ ಸಂಪತ್ತನ್ನು ತಂದುಕೊಡ್ತಾಳೆ. ಅಂದರೆ ನೋಡಿ, ಸಂಪತ್ತು ಅಂದ ತಕ್ಷಣ ನಾವು ಅರ್ಥ ಮಾಡ್ಕೊಳ್ತೀವಿ ಕೇವಲ ಹಣ ಅಂತ ಅಂದ್ಕೊಳ್ತೀವಿ. ಅಷ್ಟೇ ಅಲ್ಲ, ನಮ್ಮ ಜೀವನಕ್ಕೆ ಒಂದು ಗುರಿ ಇದೆ. ಆ ಗುರಿ ಏನು ಅಂದರೆ ಪರಮಾತ್ಮನನ್ನು ಸೇರುವಂಥದ್ದು. ಆ ಪರಮಾತ್ಮನನ್ನು ಸೇರಬೇಕಾದ್ರೆ ನಮ್ಮ ಒಳಗಡೆ ಒಂದಿಷ್ಟು ಆಂತರಿಕವಂಥ ಗುಣಗಳು ಅಭಿವೃದ್ಧಿ ಆಗಬೇಕು. ಆ ಗುಣಗಳನ್ನು ಆತ್ಮಗುಣ ಅಂತ ಹೇಳ್ತಾರೆ. ಆ ಆತ್ಮಗುಣವನ್ನು ನಮ್ಮೆಲ್ಲರಿಗೂ ಪೂರೈಸುವಂಥವಳು ಯಾರು ಅಂತಂದರೆ ಆ ಭಗವತಿ. ಹಾಗೆ ಭೂತದಯೆಯನ್ನು ಕೊಡೋದಕ್ಕೆ ಕಾರಣಕರ್ತಳಾಗ್ತಾಳೆ. ಕ್ಷಮೆ, ಅನಸೂಯ ಇವೆಲ್ಲವೂ ಸಹ ಆತ್ಮಗುಣಗಳಾಗಿ ನಿಲ್ಲುತ್ತೆ. ಕೆಲವೊಂದಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಒಟ್ಟು 16 ಗುಣಗಳಿದೆ ಆತ್ಮಗುಣಗಳು. ಅದರಲ್ಲಿ ಭೂತದಯೆ, ಕ್ಷಮೆ, ಅನಸೂಯ ಇವೆಲ್ಲವೂ ಸಹ ಆತ್ಮಗುಣ ಸಂಪನ್ನತೆಯನ್ನು ಕೊಡ್ತಾಳೆ ಈ ಭಾಗ್ಯದೇವತೆ. ಹಾಗಾಗಿ ಈ ವರಲಕ್ಷ್ಮಿ ಏನವಳೇನಿದ್ದಾಳೆ ನಮ್ಮೆಲ್ಲರಿಗೂ ಸಹ ನಮಗೆ ವರವನ್ನು ಕೊಡುವಂಥವಳು ಆಗಿರ್ತಾಳೆ. ಇನ್ನು ನಾವು ಅನೇಕ ವಿಚಾರವಾಗಿ ಅವಳನ್ನು ನೋಡ್ಬೇಕಾದ್ರೆ ಎಲ್ಲವನ್ನ ಹೇಗೆ ದಯಪಾಲಿಸ್ತಾಳೆ ಅಂತ ಅನ್ಬೇಕಾದ್ರೆ ಇನ್ನೂ ಅನೇಕ ವಿಶೇಷತೆಗಳನ್ನು ಹೇಳ್ತಾರೆ. ಶ್ರೀ ಅನ್ನೋದನ್ನು ನಾವು ಕೇಳ್ತೀವಿ. ಎಷ್ಟೋ ಮನೆಗಳಲ್ಲಿ ಶ್ರೀಕಾರ ಹಾಕೋದು ಅಂತ ಹೇಳ್ತಾರೆ. ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಶ್ರೀಕಾರ ಹಾಕೋದು ಅಂತ ಹೇಳ್ತಾರೆ. ಶ್ರೀಕಾರ ಹಾಕಬೇಕು ಅಂತ ಅಂದರೆ ಪ್ರಾರಂಭಕ್ಕೆ ಅದೊಂದು ಉತ್ಸವ ಅಂತ. ಹಾಗೆ ಮನೆಯ ಬಾಗಿಲಿಗೆ ಹೆಬ್ಬಾಗಿಲ ಮೇಲ್ಗಡೆ ಶ್ರೀ ಅಂತ ಬರಿಬೇಕು ಅಂತ ಹೇಳ್ತಾರೆ.
ನಾವು ಹಿಂದೆ ನಾವು ಚಿಕ್ಕವರಿದ್ದಾಗ ಪತ್ರ ಬರಿಬೇಕಾದ್ರೂ ಸಹ ಪತ್ರದ ಮೇಲ್ಭಾಗದಲ್ಲಿ ಶ್ರೀ ಅಂತ ಬರಿತಾ ಇದ್ವಿ. ಅಂದರೆ ಮಂಗಳ ಅನ್ನೋದು ಒಂದು ಸಹ ಇದರ ಅರ್ಥ ಆಗಿರುತ್ತೆ. ಆ ಶ್ರೀ ಅನ್ನೋದಕ್ಕೆ ಎಷ್ಟು ಅರ್ಥ ಇದೆ ಅಂತ ನಾವು ವಿಶೇಷತೆಯನ್ನು ತಿಳ್ಕೊಂಡಾಗ ಅರ್ಥ ಆಗತ್ತೆ. ಶೃಣಾತಿ ಸಕಲಾನ್ ದೋಷಾನ್ ಅಂತ ಹೇಳ್ತಾರೆ. ಎಲ್ಲ ದೋಷಗಳನ್ನು ಸೀಳಿ ಹಾಕುವಂಥವಳು ಅಂತ ಶ್ರೀ ಅನ್ನೋದರ ಅರ್ಥ ಬರುತ್ತೆ ಅಂತ ಹೇಳ್ತಾರೆ. ಶ್ರೀನಾತಿ ಗುಣೈರ್ ಜಗತ್ ಅಂತ ಹೇಳ್ತಾರೆ. ಶ್ರೀನಾತಿ ಅಂದರೆ ಜಗತ್ತಿನಲ್ಲಿರುವಂಥ ಎಲ್ಲ ಗುಣಗಳನ್ನು ವರ್ಧಿಸ್ತಾಳೆ, ದೋಷಗಳನ್ನು ಸೀಳಿ ಹಾಕ್ತಾಳೆ, ಗುಣಗಳನ್ನು ವರ್ಧನೆ ಮಾಡ್ತಾಳೆ. ಅಂಥ ಶಕ್ತಿ ಅವಳಿಗಿದೆ ಅಂತ ಹೇಳ್ತಾರೆ. ಹಾಗೆ ಶ್ರೀಯತೆ ಚಾಖಿಲ್ಯೈ ನಿತ್ಯಂ ಅಂತ ಹೇಳ್ತಾರೆ. ಅಂದರೆ ಪ್ರತಿನಿತ್ಯ ಪರಮ ಪುರುಷನ ಜೊತೆಗೆ ಇದ್ದು, ವಿಷ್ಣುವಿನ ಜೊತೆಗೆ ಇದ್ದು ನಮ್ಮನ್ನು ಅನುಗ್ರಹ ಮಾಡ್ತಾ ಇರ್ತಾಳೆ. ಹಾಗಾಗಿ ಪರಮ ಪುರುಷನನ್ನು ಆಶ್ರಯಿಸಿರ್ತಾಳೆ ಅಂತ ಹೇಳಿ ಅದನ್ನು ಸಹ ಈ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಶ್ರಯಂತೀಂ ಶ್ರಯಮಾಣಾಂ ಚ ಶೃಣಂತೀಂ ಶೃಣತೀಮಪಿ ಅಂತ ಹೇಳ್ತಾರೆ. ಎಲ್ಲ ಚೇತನಗಳಿಗೂ ಆಶ್ರಯದಾತಳಾಗಿದ್ದಾಳೆ ಅವಳು. ಹಾಗೆ ಭಕ್ತರ ಸ್ತುತಿಯನ್ನು ಕೇಳೋದಕ್ಕೆ ಅವಳು ಇಷ್ಟಪಡ್ತಾಳಂತೆ. ನಾವೇನು ಅವಳನ್ನು ಸ್ತುತಿ ಮಾಡ್ತೀವಿ ಇವೆಲ್ಲವನ್ನು ಕೇಳೋ ಅಂತಹ ಒಂದು ಮಾನಸಿಕತೆ ಅಥವಾ ಅದನ್ನು ಕೇಳಿ ಅನುಗ್ರಹ ಮಾಡುವಂತಹ ಒಂದು ಕರುಣಾಮಯಿ ಅವಳು ತಾಯಿಯಾಗಿರ್ತಾಳೆ. ನಮಗೆ ಇದಕ್ಕೊಂದು ವಿಶೇಷವಾದಂಥ ವಿಚಾರವನ್ನು ನೋಡ್ತೀವಿ. ಶಂಕರಾಚಾರ್ಯರು ಅವರು ಒಬ್ಬ ಬಡ ಹೆಣ್ಣು ಮಗಳ ಮನೆಗೆ ಹೋದಾಗ ಒಣಗಿದ ನೆಲ್ಲಿಕಾಯಿಯನ್ನು ಕೊಡ್ತಾಳೆ ಅವಳು. ವಟುವಿಗೆ, ಪುಟ್ಟ ಬಾಲಕನಿಗೆ ಕೊಡ್ತಾಳೆ. ಆವಾಗ ಅವಳ ದಾರಿದ್ರ್ಯತೆಯನ್ನು ಕಂಡು ಶಂಕರಾಚಾರ್ಯರು ಹೇಳ್ತಾರಂತೆ, ಅಯ್ಯೋ ಲಕ್ಷ್ಮೀ ತಾಯಿ ನೋಡು, ಅಷ್ಟು ದಾರಿದ್ರ್ಯತೆಯಲ್ಲೂ ಸಹ ಅವಳು ನನಗೆ ಒಂದು ಒಣಗಿದ ನೆಲ್ಲಿಕಾಯಿನ ಕರುಣಿಸಿದ್ದಾಳೆ, ಅವಳಿಗೆ ನೀನೇನಾದರೂ ಸಹಾಯ ಮಾಡ್ಬೋದಾ ಅಂತ ಕೇಳ್ತಾರಂತೆ. ಆಗ ಆ ಲಕ್ಷ್ಮೀ ದೇವಿ ಒಲಿದು ಚಿನ್ನದ ನೆಲ್ಲಿಕಾಯಿಯ ಮಳೆಯನ್ನೇ ಸುರಿಸ್ತಾಳಂತೆ. ಅಂದರೆ ಎಂತಹ ಪುಟ್ಟ ಬಾಲಕನಿಗೆ ಅನುಗ್ರಹವನ್ನು ಮಾಡಿ ಆ ಬಾಲಕನ ಮೂಲಕವಾಗಿ ಆ ಬಡ ಹೆಣ್ಣು ಮಗಳಿಗೆ ಕನಕದ ಧಾರೆಯನ್ನೇ ಸುರಿಸ್ತಾಳೆ. ಅದನ್ನೇ ಕನಕಧಾರಾ ಸ್ತೋತ್ರ ಅಂತ ಹೇಳಿ ನಾವು ಕೇಳ್ತೀವಿ. ಅಂದರೆ ಅಷ್ಟು ಕರುಣಾಮಯಿ ಈ ಲಕ್ಷ್ಮೀ ದೇವಿ. ಅಂತಹ ದೇವಿ ಹೇಗೆ ಅಂದರೆ ಚಿತ್ ಅಂತಂದರೆ ನಮ್ಮ ಒಳಗಡೆ ಇರುವಂಥ ಒಂದು ಶಕ್ತಿ, ಚಿತ್ತ ಸ್ವರೂಪವಾಗಿರ್ತಾಳೆ. ಹಾಗೆ ಅಂದರೆ ಜೀವಶಕ್ತಿ ಅಂತ. ಅಚಿತ್ ಅಂತ ಇನ್ನೊಂದು ಹೇಳ್ತಾರೆ. ಅಂದರೆ ಜಡವಸ್ತುಗಳು, ಅಂದರೆ ಜೀವವಸ್ತು ಮತ್ತು ಜಡವಸ್ತು ಇವೆಲ್ಲವನ್ನು ಕಾಪಾಡುವಂಥವಳು. ಅಂದರೆ ಅವಳು ನಿರಾಕಾರಳಾಗಿದ್ದು ಎಲ್ಲವನ್ನು ಸಲಹೆ ಮಾಡ್ತಾಳೆ ಅನ್ನೋದು ನಾವು ಸಲಹೆ ಮಾಡೋದನ್ನು ನಾವು ಇಲ್ಲಿ ನೋಡ್ತೀವಿ. ಹಾಗೆಯೇ ಕುಶಲಳು ಸಹ, ಅಂದರೆ ಸ್ಕಿಲ್ಫುಲ್ಲಾಗಿರೋವಂಥವಳು. ಹಾಗೆಯೇ ಸಮರ್ಥಳು ಸಹ, ಅಂದರೆ ಒಂದು ಹೆಣ್ಣು ಮಗಳು ಹೇಗೆ ಇವೆಲ್ಲ ಕ್ವಾಲಿಟೀಸ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದು ನಾವು ಇದರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಅಂತಹ ಒಂದು ಸಾಮರ್ಥ್ಯ ಇರೋವಂಥವಳು ಆ ದೇವಿ ವರಮಹಾಲಕ್ಷ್ಮಿ ಅಂತ ಹೇಳ್ಬೋದು. ಜಗತ್ತನ್ನು ಧರಿಸ್ತಾಳೆ, ಜಗತ್ತನ್ನು ಪೋಷಿಸ್ತಾಳೆ. ಮತ್ತು ಶಿಲ್ಪನೀಯ ಅಂತ ಹೇಳ್ತಾರೆ. ಜಗತ್ತನ್ನು ಪೋಷಿಸೋದಷ್ಟೇ ಅಲ್ಲ, ಜಗತ್ತನ್ನು ನಿರ್ಮಾಣ ಮಾಡ್ತಾಳೆ. ಆ ನಿರ್ಮಾಣಕ್ಕೂ ಸಹ ಶಿಲ್ಪಿ ಅಂದರೆ ಅದಕ್ಕೆ ಕಾರಣಕರ್ತಳಾಗಿರ್ತಾಳೆ ಅಂತ. ವಿಷ್ಣು ಪತ್ನಿ ಸಹ ಆಗಿರ್ತಾಳೆ. ವಿಷ್ಣು ಸ್ಥಿತಿಪಾಲಕ ಹೌದು, ಆದರೆ ಅದರ ಸ್ಥಿತಿಗೆ ಬೇಕಾಗಿರುವಂತಹ ಉತ್ಪತ್ತಿ ಮಾಡುವಂಥ ಕ್ರಿಯೆಯನ್ನು ಲಕ್ಷ್ಮಿ ಮಾಡ್ತಾಳೆ ಅಂತ ಇಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಇದು ವಿಷ್ಣು ಪುರಾಣದಲ್ಲಿ ಹೇಳಿರೋದನ್ನು ನಾವು ಗಮನಿಸ್ತೀವಿ. ಸಮುದ್ರ ಮಥನ ಸಂಭೂತೆ ಅಂತ ಅವಳ ಬಗ್ಗೆ ಒಂದು ಕಡೆ ನಾವು ವಿಚಾರ ಕೇಳ್ತೀವಿ. ಸಮುದ್ರ ಮಥನದ ಕಾಲದಲ್ಲಿ ಅವಳು ಉದ್ಭವಿಸ್ತಾಳೆ ಅಂತ ನಾವು ಕೇಳ್ತೀವಿ. ಚಂದ್ರನ ತಂಗಿ ಅಂತ ಸಹ ಹೇಳ್ತಾರೆ. ವಿಷ್ಣು ಪುರಾಣದಲ್ಲೆಲ್ಲ ಇದು ವರ್ಣಿತವಾಗಿರೋದನ್ನು ನಾವು ಗಮನಿಸ್ತೀವಿ. ಸಮುದ್ರ ಮಥನದಲ್ಲಿ ದೇವತೆಗಳು ಅಸುರರು ಸೇರಿ ಸಮುದ್ರ ಮಥನವನ್ನು ಮಾಡ್ತಾರೆ. ಆಗ ಕೂರ್ಮರೂಪವಾಗಿ ಆದಿಕೂರ್ಮನಾಗಿ ವಿಷ್ಣುವೇ ನಿಲ್ತಾನೆ, ಆದಿಶೇಷನೇ ಅಲ್ಲಿ ಹಗ್ಗವಾಗ್ತಾನೆ. ಮತ್ತು ದೇವತೆಗಳು ಮತ್ತು ಅಸುರರು ಇಬ್ಬರು ಸೇರಿ ಸಮುದ್ರ ಮಥನವನ್ನು ಮಾಡ್ತಾರೆ. ಇದು ನಮಗೆಲ್ಲ ಗೊತ್ತಿರೋಂಥ ಕತೆ. ಅಂಥ ಸಂದರ್ಭದಲ್ಲಿ ಮೊದಲಿಗೆ ವಿಷ ಉತ್ಪತ್ತಿ ಆಗುತ್ತೆ. ಆನಂತರದಲ್ಲಿ ಅನೇಕ ವಸ್ತುಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಐರಾವತ ಉತ್ಪತ್ತಿಯಾಗತ್ತೆ, ಅಂದರೆ ಆನೆ, ವಿಶೇಷವಾದಂಥ ಆನೆ. ಹಾಗೆ ವಿಶೇಷವಾದಂಥ ಕುದುರೆ ಉತ್ಪತ್ತಿಯಾಗತ್ತೆ. ಹಾಗೆ ಅಮೃತನೂ ಸಹ ಉತ್ಪತ್ತಿಯಾಗತ್ತೆ. ಹಾಗೆ ಲಕ್ಷ್ಮೀನೂ ಸಹ ಅದರಲ್ಲಿ ಉತ್ಪತ್ತಿ ಆಗ್ತಾಳೆ. ಇವೆಲ್ಲವನ್ನು ನಾವು ನೋಡಿದಾಗ ಅನಿಸುತ್ತೆ, ಹಾಗಾದರೆ ಈ ದೇವತೆ ಅದಕ್ಕಿಂತ ಮುಂಚೆ ಇರಲಿಲ್ವಾ? ಸಮುದ್ರ ಮಥನದಲ್ಲೇ ಲಕ್ಷ್ಮೀ ಉದ್ಭವ ಆಗಿದ್ದ ಅಂತಂದರೆ ಇಲ್ಲ. ಅದು ಅವಳ ಒಂದು ಸಣ್ಣ ರೂಪ, ಲಕ್ಷ್ಮೀ ರೂಪ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮೂಲವಾಗಿ ಅವನು ಹೃದಯ ಸ್ಥಾನದಲ್ಲಿ ಇರ್ತಾಳೆ. ಪುನಃ ಮತ್ತೆ ಅವಳು ಇಲ್ಲಿ ಉದ್ಭವ ಆಗಿ ವಿಷ್ಣುವಿನ ಹೃದಯದಲ್ಲಿ ಅವಳು ವಾಸ ಮಾಡ್ತಾಳೆ ಅಂತ ಈ ವಿಷ್ಣು ಪುರಾಣದಲ್ಲಿ ಹೇಳೋದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಇದನ್ನು ನಾವು ಹೊರಗಡೆ ಸಾಂಕೇತಿಕವಾಗಿ ನಾವು ನೋಡ್ತಾ ಇದ್ದೀವಲ್ಲ, ಇದನ್ನು ಹೇಳಿರುವಂಥ ವಿಚಾರವನ್ನು ನಾವು ಯೋಗ ಭಾವನೆಯಲ್ಲಿ ತಗೊಂಡಾಗ ನಮ್ಮ ದೇಹದ ಒಳಗೆ ಇವೆಲ್ಲವನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಡ್ಬೇಕು ಅಂತ ಇದನ್ನು ಅರಣ್ಯಕೋಪನಿಷತ್ ಅಂತ ಏನಿದೆಯಲ್ಲ ಅದರಲ್ಲಿ ಹೇಳಿರೋದನ್ನು ನಾವು ಗಮನಿಸ್ತೀವಿ.
ಯೋಗಶಾಸ್ತ್ರದಲ್ಲೂ ಸಹ ಇದನ್ನೇ ಹೇಳ್ತಾರೆ ಅಂತ ಹೇಳಿದಾಗ ನಮ್ಮ ದೇಹ ಅನ್ನೋದೇನಿದೆಯಲ್ಲ ಇದೇ ಒಂದು ನಮ್ಮ ಜೀವನ. ಅಂದರೆ ಇದನ್ನು ಒಂದು ಸಂಸಾರ ಅನ್ನೋದು ಒಂದು ಸಮುದ್ರ ಅಂತ ನಾವು ಇಲ್ಲಿ ಕಲ್ಪನೆ ಮಾಡ್ಕೊಳ್ತೀವಿ. ಮೇರುದಂಡ ಅಂದರೆ ನಮ್ಮ ಬೆನ್ನು ಮೂಳೆ ಏನಿದೆಯಲ್ಲ, ಆ ಬೆನ್ನು ಮೂಳೆ ಏನಿದೆ ಅದಕ್ಕೆ ಮೇರುದಂಡ ಅಂತ ಹೇಳ್ತಾರೆ. ಅದನ್ನೇ ನಾವು ಇಲ್ಲಿ ಕಡ್ಗೋಲು ಅಂತ ಇಲ್ಲಿ ಭಾವಿಸ್ಬೋದು. ಹಾಗೆ ಅದ್ಭುತವಾದಂಥ ನಮ್ಮ ಜೀವನ ಅನ್ನೋ ಸಮುದ್ರವನ್ನು ಕಡಿಬೇಕು, ಆ ಕಡಿಯೋದಕ್ಕೆ ಕಡ್ಗೋಲಾಗಿ ನಿಂತ್ಕೊಳ್ಳುತ್ತೆ. ಕುಂಡಲಿನಿ ಅನ್ನೋದೇನಿದೆಯಲ್ಲ ಅದು ಪ್ರಾಣಶಕ್ತಿಯ ಸ್ವರೂಪವಾಗಿ ಅದನ್ನು ಕಡಿಯೋದಕ್ಕೆ ಬೇಕಾಗಿರುವಂಥ ಹಗ್ಗ ರೂಪವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಆ ಶೇಷ ಸರ್ಪ ಹೇಗೆ ಅಲ್ಲಿ ಸಮುದ್ರ ಮಥನ ಕಾರಣ ಆಗ್ತಾನೋ ಹಾಗೆ ನಮ್ಮ ದೇಹದಲ್ಲಿ ಕುಂಡಲಿನಿ ಶಕ್ತಿ ಹಗ್ಗದ ರೂಪದಲ್ಲಿ ನಮಗೆ ಕಡಿಲಿಕ್ಕೆ ಸಹಕಾರ ಕೊಡುತ್ತೆ ಅಂತ ಹೇಳ್ತಾರೆ. ಆ ಕಡ್ದಾಗ ಮೊದಲು ಉತ್ಪತ್ತಿಯಾಗೋದು ಹಾಲಾಹಲ ಅಂತ ಹೇಳ್ತಾವಲ್ಲ, ಅಂದರೆ ಆ ವಿಷ ಉತ್ಪತ್ತಿಯಾಗಿದ್ದನ್ನು ಶಿವ ಅದನ್ನು ಸ್ವೀಕಾರ ಮಾಡ್ತಾನೆ. ಆಮೇಲೆ ಮೋಹ ಮತ್ತು ಸಂತಾಪ ರೂಪದಲ್ಲಿ ಶಿವ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ. ಮಹಾವಿಷ್ಣು ಇವೆಲ್ಲವನ್ನ ನಿವಾರಣೆ ಮಾಡಲಿಕ್ಕೋಸ್ಕರ, ವಿಘ್ನವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಅಂತ ಅನುಗ್ರಹ ಮಾಡ್ತಾನೆ. ಆದಿಕೂರ್ಮನಾಗಿ ಇದಕ್ಕೆ ಇಂದ್ರಿಯ ನಿಗ್ರಹವನ್ನು ಮಾಡಲಿಕ್ಕೆ ಸಹಕಾರಿಯಾಗ್ತಾನೆ. ಹಾಗೆಯೇ ಆಕರ್ಷಕವಾದಂಥ ಸಿದ್ಧಿಗಳು ನಮಗೆ ಸಿದ್ಧಿಸುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಸಾಧನೆ ಮಾಡ್ತಾ 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 ಏನಾಗುತ್ತೆ ಅಂದರೆ ಕಾಮಧೇನು ರೂಪದಲ್ಲಿ ನಮ್ಮ ಬಯಕೆಗಳನ್ನೆಲ್ಲ ಪೂರೈಸುವಂಥ ಕೆಲಸವನ್ನು ಆ ಭಗವತಿ ಮಾಡ್ತಾ ಹೋಗ್ತಾಳೆ. ಕಲ್ಪವೃಕ್ಷದ ರೂಪದಲ್ಲಿ ನಮಗೆ ಅನುಗ್ರಹ ಮಾಡುತ್ತೆ. ಹಾಗೆ ದಿವ್ಯವಾದಂಥ ಗಜ, ಐರಾವತ ಇವೆಲ್ಲವೂ ಸಹ ಹೇಗೆ ಸಮುದ್ರ ಮಟ್ಟದಲ್ಲಿ ಉತ್ಪತ್ತಿ ಆಗುತ್ತೋ ನಮ್ಮ ದೇಹದ ಒಳಗೂ ಸಹ ಈ ಶಕ್ತಿಗಳು ಆವಿರ್ಭಾವ ಆಗ್ತಾ ಹೋಗುತ್ತೆ. ಮನಸ್ಸಿನ ಕಾರಕ ಚಂದ್ರ, ಚಂದ್ರನ ತಂಗಿ ಅಂತ ಹೇಳ್ತಾರೆ. ಯಾಕಂದರೆ ಮನಸ್ಸನ್ನು ನಾವು ನಿಗ್ರಹ ಮಾಡದೆ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನ ಅಧಿದೇವತೆ ಚಂದ್ರ. ಹಾಗಾಗಿ ಚಂದ್ರನನ್ನು ನಾವು ಅನುಗ್ರಹ ಪಡ್ಕೊಂಡಾಗ ಚಂದ್ರನ ತಂಗಿಯಾಗಿ ಈ ಲಕ್ಷ್ಮಿ ನಮ್ಗೆ ಒಲಿದು ಬರ್ತಾಳೆ ಅಂತ ಇಲ್ಲಿ ಹೇಳೋದನ್ನು ನಾವು ಗಮನಿಸ್ಕೊಳ್ತೀವಿ. ಹಾಗಾಗಿ ಈ ಪ್ರಾಮಾಣಿಕವಾದಂಥ ಸಾಧನೆಯ ಮಾಡ್ತಾ ಮಾಡ್ತಾ ಜ್ಞಾನ ಸಂಪಾದನೆ ಮಾಡಿಕೊಂಡಾಗ ನಮಗೆ ಈ ಸತ್ಯದ ದರ್ಶನ ಆಗತ್ತೆ ಅಂತ ನಾವು ಈ ರೀತಿಯಾಗಿ ಇವಳನ್ನು ಕಲ್ಪಿಸ್ಕೊಳ್ಬೋದು. ಶ್ರದ್ಧಾರೂಪವಾಗಿ, ಮೇಧಾರೂಪವಾಗಿ, ಕೀರ್ತಿ ರೂಪವಾಗಿ, ಶಕ್ತಿ ಸ್ವರೂಪಿಣಿಯಾಗಿ ಎಲ್ಲ ಲೋಕದಲ್ಲಿರುವಂಥ ಎಲ್ಲ ಜೀವಿಗಳನ್ನು ಅನುಗ್ರಹ ಮಾಡ್ತಾಳೆ, ಒಳಗೆ ಹೊರಗೆ ಎಲ್ಲರನ್ನು ಅನುಗ್ರಹ ಮಾಡ್ತಾಳೆ ಅಂತ ಹೇಳಿ ನಾವಿಲ್ಲಿ ಆಕೆಯ ಬಗ್ಗೆ ನಾವು ವಿವರಣೆಯನ್ನು ತಗೊಳ್ತೀವಿ. ಭಗವಂತ ನಮಗೆ ಬೇರೆ ಬೇರೆ ರೂಪದಲ್ಲಿ ಹೇಗೆ ಕಾಣಿಸ್ಕೊಳ್ತಾನೋ ಹಾಗೆ ಅದಕ್ಕೆ ತಕ್ಕಂತೆ ಅನುಗುಣವಾಗಿ ಆಕೆನೂ ಸಹ ತನ್ನ ರೂಪವನ್ನು ಬದಲಾಯಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಅಂದರೆ ಸಹಧರ್ಮಿಣಿಯಾಗಿ ವಿಷ್ಣುವಿನ ಜೊತೆಗೆ ಇದ್ದು ವಿಷ್ಣುವಿನ ಏನೇನೋ ಕೆಲಸಗಳಿದೆ ಅದಕ್ಕೆ ಸಹಕಾರವನ್ನು ಕೊಡ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡ್ತಾ ಇರೋದು ನಾವು ಹಬ್ಬನ ಯಾಕೆ ಅಂದರೆ ಲಕ್ಷ್ಮಿ ಹೇಗೆ ವಿಷ್ಣುವಿನ ಸಹಧರ್ಮಿಣಿಯಾಗಿ ಎಲ್ಲದಕ್ಕೂ ಸಹಕಾರಿಯಾಗಿದ್ಲೋ ಹಾಗೆ ನಾನೂ ಸಹ ನನ್ನ ಮನೆಯಲ್ಲಿರುವಂಥ ಗೃಹಿಣಿ ನಾನೂ ಸಹ ನನ್ನ ಪತಿಗೆ ಪೂರ್ಣವಾಗಿ ಸಹಕಾರವನ್ನು ಕೊಟ್ಟು ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಸಹಕಾರವನ್ನು ನೀಡಿ ನಮ್ಮ ಮನೆಯ ಏಳಿಗೆಗೆ, ಜಗತ್ತಿನ ಏಳಿಗೆಗೆ ನಾವೆಲ್ಲರೂ ಸಹಕಾರಿಯಾಗಿದ್ದು ಯಶಸ್ವಿಯಾಗೋಣ ಅನ್ನೋದೇ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಮೂಲ ಉದ್ದೇಶ ಆಗಿರುತ್ತೆ. ಇದು ನಾವು ಆಧ್ಯಾತ್ಮಿಕ ರೂಪದಲ್ಲಿ ನೋಡುವಾಗ ಇವೆಲ್ಲ ನಾವು ಯೋಚನೆ ಮಾಡಿದ್ವಿ. ಲೌಕಿಕ ರೂಪದಲ್ಲಿ ನೋಡ್ಬೇಕಾದ್ರೆ ಒಂದು ಭಾಗ ಬರುತ್ತೆ. ಉತ್ತರ ಕರ್ನಾಟಕದಲ್ಲಿ ಈ ಶ್ರಾವಣ ಶುಕ್ರವಾರ ಮತ್ತು ಶನಿವಾರ ಆಚರಣೆ ಮಾಡಬೇಕಾದ್ರೆ ವಿಶೇಷವಾಗಿರೋವಂಥದ್ದನ್ನು ಹೇಳ್ತಾರೆ. ಸಂಪತ್ತನ್ನು ಕೊಡೋವಂಥದ್ದು ಕಥೆಯ ರೂಪದಲ್ಲಿ ಹೇಳ್ತಾರೆ. ಒಬ್ಬ ದಂಪತಿಗಳು 4 ಜನ ಸೊಸೆಯಂದ್ರನ್ನು ಲಕ್ಷ್ಮೀ ಪೂಜೆ ಮಾಡೋಕ್ಕೋಸ್ಕರ ಕರ್ಕೊಂಬನ್ನಿ ಅಂತ ಒಂದೊಂದು ವಾರ ಒಬ್ಬೊಬ್ಬರಿಗೆ ಹೇಳಿ, ನಂತರ ಕಡೆಗೆ ಆ ದಂಪತಿಯ ಹೆಂಡತಿ, ಆ ದಂಪತಿಗಳಲ್ಲಿ ಪತ್ನಿ ಇರ್ತಾಳಲ್ಲ ಅವಳೇ ಹೋಗಿ ಆ ಲಕ್ಷ್ಮೀನೇ ಬಂದು ಅವರ ಮನೆಯನ್ನು ಅನುಗ್ರಹ ಮಾಡ್ತಾಳೆ. ಅವಳು ಬಡತನದಿಂದ ಇದ್ದಂಥ ಒಂದು ಮನೆಯನ್ನು ವೈಭವಪೇತವಾದಂಥ ಅರಮನೆಯನ್ನಾಗಿ ಮಾಡ್ತಾಳೆ. ಆ ಬಡತನದಲ್ಲಿ ಇದ್ದಂಥ ಎಲ್ಲರಿಗೂ ಸೌಭಾಗ್ಯವನ್ನು ಕರುಣಿಸ್ತಾಳೆ. ಆ ಮೂಲಕವಾಗಿ ಅವಳು ಅಲ್ಲಿ ಕೂತ್ಕೊಂಡು ಆ ಒಂದು ಚಿನ್ನದ ಸೇರಿಗಿರುವಂತಹ ಸೀರೆನ ಉಟ್ಕೊಂಡ್ಬಂದು ಕೂತಿರ್ತಾಳೆ ಅಂತ ಅವಳನ್ನು ವರ್ಣನೆ ಮಾಡ್ತಾರೆ. ಆ 4 ವಾರಗಳಲ್ಲಿ 4 ಎಲೆನ ಬಡಿಸಿಟ್ಟಿರ್ತಾರಲ್ಲ ಅವೆಲ್ಲವೂ ಸಹ ಅಣಿಮುತ್ತುಗಳಾಗತ್ತೆ, ಪಾಕ ಹವಳಗಳಾಗತ್ತೆ ಅಂತ ಹೇಳ್ತಾರೆ. ಒಂದೊಂದು ಎಲೆ ಬಡಿಸಿಟ್ಟಿದ್ದು ಸಹ ಒಂದೊಂದು ಸೊಸೆಯರು ತಗೊಂಡು ತಮ್ಮ ಒಂದು ಅಭಿವೃದ್ಧಿನ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅವಳು ತನ್ನ ಪೂಜೆಯನ್ನೆಲ್ಲ ಮಾಡಿ ಆದಮೇಲೆ ಇನ್ನೇನು ಹೊರಡಬೇಕು ಅಂತ ಹೊರಡುವಾಗ ಆ ಗೃಹಸ್ಥ ಏನು ಮಾಡ್ತಾನೆ, ತಾಯಿ ನೀನು ನನ್ನ ಮನೆ ಬಿಟ್ಟು ಹೋಗಬೇಡ, ನನ್ನ ಮನೆಯಲ್ಲಿ ನೆಲೆಸಿರು ಅಂತ ಹೇಳಿ ಅವಳು ಸೆರಗನ್ನು ಹಿಡಿದು ಕೂರಿಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾನಂತೆ. ಆಗ ದೇವಿ ವೈಕುಂಠಕ್ಕೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾಳಂತೆ. ಆ ಸಂದರ್ಭದಲ್ಲಿ ಅವನ ಕೈಯಲ್ಲಿ ಆಕೆಯ ಚಿನ್ನದ ಸೆರಗು ಸಿಗುತ್ತಂತೆ. ಆ ಚಿನ್ನದ ಸೆರಗು ಇವತ್ತಿಗೂ ಸಹ ಇಟ್ಟು ಪೂಜೆ ಮಾಡುವಂಥ ಅನೇಕ ಮನೆಗಳು ಅರಸೀಕೆರೆ ಸುತ್ತಮುತ್ತಲಲ್ಲಿ ಇರೋದನ್ನು ನಾವು ನೋಡ್ತೀವಿ. ಇವತ್ತೂ ಸಹ ಆ ಶ್ರಾವಣ ಮಾಸದಲ್ಲಿ 4 ವಾರಗಳು ಸಹ ಮುಸ್ಸಂಜೆ ಹೊತ್ತಲ್ಲೇ ಆಕೆಯನ್ನು ಪೂಜೆ ಮಾಡಿ
ಆಮೇಲೆ ನೈವೇದ್ಯಗಳನ್ನೆಲ್ಲ ಮಾಡಿ ಮುಸ್ಸಂಜೆ ಹೊತ್ತು ಆ ಲಕ್ಷ್ಮೀದೇವಿ ಮನೆಗೆ ಬರ್ತಾಳೆ ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಆ ಸೆರಗು ಇವತ್ತಿಗೂ ಸಹ ಚಿನ್ನದ ಸೆರಗು ಕೆಲವರು ಯಾರು ಸಾಂಪ್ರದಾಯಿಕವಾಗಿ ಪೂಜೆಯನ್ನು ನೆರವೇರಿಸ್ಕೊಂಡು ಬರ್ತೀಯಾರೋ ಅವರ ಮನೆಗಳಲ್ಲಿ ಇದೆ ಅನ್ನೋದು ಸಹ ಕಂಡಿರೋರು ಸಹ ಇದನ್ನು ಹೇಳಿರೋವಂಥದ್ದು ಸತ್ಯ. ಹಾಗಾಗಿ ಅದನ್ನು ನಾವು ಸಹ ನೋಡಬೇಕು ಅಂತಂದರೆ ಅರಸೀಕೆರೆ, ಚಿಕ್ಕಮಗಳೂರು ಸುತ್ತಮುತ್ತ ಹೋದರೆ ನಮಗೆ ನೋಡಲಿಕ್ಕೂ ಸಹ ಸಿಕ್ಕುತ್ತೆ. ಹಾಗಾಗಿ ಇದೊಂದು ವಿಶೇಷವಾದಂಥ ವ್ರತ ಕೇವಲ ಧನಕ್ಕೋಸ್ಕರ ಅಂತ ಅಲ್ಲ, ನಮ್ಮ ಜೀವನದ ಧ್ಯೇಯಕ್ಕೋಸ್ಕರ ಅಂತ ಹೇಳಿ ನಾವು ವರಮಹಾಲಕ್ಷ್ಮಿ ಆಚರಣೆ ಮಾಡಬೇಕಾಗಿದೆ. ವ್ರತ ಇರೋರು ಮಾತ್ರ ಮಾಡಬೇಕು ಅಂತಲ್ಲ, ಸಾಧನೆ ಮಾಡಬೇಕು ಅಂತ ಯಾರ್ಯಾರು ಮನಸ್ಸಿದೆಯೋ ಅವರೆಲ್ಲರೂ ಸಹ ಇದನ್ನು ಮಾಡಿ ಆ ಭಗವತಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗಬೇಕು ಅಂತ ಹೇಳ್ತಾ, ಎಲ್ಲರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಶುಭಾಶಯವನ್ನು ಕೋರ್ತಾ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಪ್ರಾರ್ಥಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರಗಳು.